ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಪಾಠ ಚಕ್ರಗ್ರಹಣ ಪಾಠದ ಮುಂದುವರೆದಂತಹ ಸಾರಾಂಶವನ್ನು ನೋಡೋಣ. ನಾವು ಕಳೆದ ದಿನ ತರಗತಿಯಲ್ಲಿ ಚಕ್ರಗ್ರಹಣ ಪಾಠದ ಕವಿ ಪರಿಚಯ ದೇವಿದಾಸರವರು ರಚನೆ ಮಾಡಿರ್ತಕ್ಕಂತಹ ಈ ಪಠ್ಯ ಭಾಗದ ಅಂದರೆ ಪದ್ಯ ಭಾಗದ ಅವರ ಕವಿ ಪರಿಚಯವನ್ನು ನೋಡ್ಕೊಂಡಿದ್ವಿ. ಅದಾದಮೇಲೆ ಆಶಯ ಭಾಗವನ್ನು ನೋಡ್ಕೊಂಡಿದ್ವಿ. ಹಿನ್ನೆಲೆ ಕಥೆಯನ್ನು ನಿಮಗೆ ಹೇಳ್ಕೊಟ್ಟಿದ್ದೆ, ಅಂದರೆ ಇಡೀ ಸಂಪೂರ್ಣ ಕಥೆಯನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಅದಾದಮೇಲೆ ಆಶಯ ಭಾಗವನ್ನು ನೋಡಿದ್ದೆ. ಆಮೇಲೆ ಪದಗಳ ಅರ್ಥವನ್ನು ನೋಡ್ಕೊಂಡಿದ್ವಿ. ಪ್ರವೇಶ ಭಾಗವನ್ನು ಕೂಡ ನಾವು ಕಳೆದ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಈ ದಿನ ತರಗತಿಯಲ್ಲಿ ಮಕ್ಕಳೇ, ನಾನು ನಿಮಗೆ ಈ ಒಂದೊಂದೇ ಚಕ್ರಗ್ರಹಣ ಅನ್ನುವಂತಹ ಏನಿದೆ ಇದೆಲ್ಲ ಪದ್ಯ ಭಾಗ, ಈ ಪದ್ಯ ಭಾಗದ ಒಂದೊಂದೇ ಏನಿದೆಯಲ್ಲ ಅದನ್ನು ಓದ್ತಾ ನಿಮ್ಗೆ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಇನ್ನೊಂದು ತರಗತಿಯಲ್ಲಿ ನಿಮಗೆ ಒಂದೊಂದೇ ಪದ್ಯ ಭಾಗದ ಕೆಳಗೆ ಸಾರಾಂಶವನ್ನು ಕೊಟ್ಟು ಸುಮ್ಮನೆ ಅದನ್ನು ಜಸ್ಟ್ ಓದ್ತಾ ಹೋಗಿ ಅದೊಂದು ಕೂಡ ತರಗತಿಯನ್ನು ಮಾಡಿ ನಿಮಗೆ ಕಳಿಸ್ತೀನಿ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಈ ಪದ್ಯ ಭಾಗದ ಒಂದೊಂದೇ ಪದ್ಯ ಭಾಗವನ್ನು ಓದ್ತಾ ನಿಮಗೆ ಅದರ ಸಾರಾಂಶವನ್ನು ಹೇಳ್ತಾ ಹೋಗ್ತೀನಿ. ಎಲ್ಲರೂ ಯಾರೆಲ್ಲ ಪುಸ್ತಕವನ್ನು ತೆರೆದಿಟ್ಟುಕೊಂಡಿಲ್ಲ, ಎಲ್ಲರೂ ಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ನಿಮಗೆ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಪದ್ಯ ಭಾಗ 3 ಚಕ್ರಗ್ರಹಣ. ರಚನೆ ಮಾಡಿರ್ತಕ್ಕಂತಹ ಕವಿಯ ಹೆಸರು ದೇವಿದಾಸ್. ಮಕ್ಕಳೇ, ನಿಮಗೆ ನಾನು ಮೊದಲೇದಾಗಿ ಏನು ಹೇಳ್ತೀನಪ್ಪ ಅಂದ್ರೆ, ಈ ಪಾಠ ಯಾವ ರೀತಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂಥೇಳಿ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಕೇಳಿ. ಚಕ್ರಗ್ರಹಣ ಅನ್ನುವಂತಹ ಈ ಪದ್ಯ ಭಾಗ ಮಹಾಭಾರತದ ಯುದ್ಧದ 3ನೇ ದಿನದ ವಿದ್ಯಮಾನಗಳನ್ನು ಇದು ವರ್ಣನೆ ಮಾಡ್ತತಿ. ದುರ್ಯೋಧನನು ಭೀಷ್ಮನನ್ನು ಸೇನಾಪತಿಯಾಗಿ ಪಟ್ಟಗಟ್ಟಿದಂತಹ ಸಂದರ್ಭದಲ್ಲಿ ಭೀಷ್ಮನು ಪೀಡಿಸುವೆ ಮುರಾರಿಯ ಸುದರ್ಶನವ ಅಂತೇಳಿ ಒಂದು ಶಪಥವನ್ನು ಮಾಡ್ತಾನೆ, ಪ್ರತಿಜ್ಞೆಯನ್ನು ಮಾಡ್ತಾನೆ. ಇಲ್ಲಿ ಮುರಾರಿ ಅಂದರೆ ಯಾರು? ಶ್ರೀಕೃಷ್ಣ ಪರಮಾತ್ಮ, ಹೌದಾ? ಹೀಗಾಗಿ ಪೀಡಿಸುವೆ ಮುರಾರಿಯ ಸುದರ್ಶನವ ಅಂತ ಶಪಥವನ್ನು ಮಾಡ್ತಾನೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ಆದರೂ ಕೂಡ ಒಂದು ಸಲ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿರ್ತಾನೆ. ಆಗ ಈ ಪ್ರತಿಜ್ಞೆ ಮಾಡಿದ ಸಂದರ್ಭದಲ್ಲಿ ಸಂಜಯನು ಹುಟ್ಟು ಕುರುಡಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ 3ನೇ ದಿನದ ಯುದ್ಧದ ವರ್ಣನೆಯನ್ನು ಕುರಿತು ವರ್ಣಿಸ್ತಾನೆ. ಏನಂತ ವರ್ಣಿಸ್ತಾನೆ, ವರ್ಣನೆಯನ್ನು ಯಾವ ರೀತಿಯಾಗಿ ಏನಂತ ವರ್ಣಿಸ್ತಾನೆ ಅನ್ನುವಂಥದ್ದು ಪ್ರಸ್ತುತ ಪದ್ಯಭಾಗ. ಬನ್ನಿ. ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ. ನೋಡಿ, ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಬರ್ತಕ್ಕಂತಹ ಪದ್ಯಭಾಗ. ನಿಮಗೆ ಈ ಪದ್ಯಭಾಗನ ಓದ್ತಾ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ, ಗಮನವಿಟ್ಟು ಕೇಳಿ. ಮೊದಲನೇದಾಗಿ ಪದ ವಿಂಗಡಣೆಯನ್ನು ಹೇಳ್ತೀನಿ. ಅರಸ ಕೇಳು ಈ ತೆರೆದೊಳು ಇರೆ ಕಲಿ ನರನು 3ನೇ ದಿನದಿ ಗಂಗಾ ತರಳಗೆ ಇದಿರಾಗುತ್ತಾ ಶರಯುಗ ಧರಿಸುತ್ತಾ ಎಂದ. ಹೌದಾ? ನೋಡಿ, ಇಲ್ಲಿ ಪದ ವಿಂಗಡಣೆ ಹೇಳ್ತೀನಿ. ಅರಸ ಕೇಳು, ಈ ತೆರೆದೊಳು ಅಂದರೆ ಇಲ್ಲಿ ತೆರೆದೊಳು ಅಂದರೆ ತೆರನಾಗಿ, ಇರೆ ಅಂತಂದ್ರೆ ಇತ್ತು, ಕಲಿ ಅಂದ್ರೆ ಶೂರ, ನರನು ಅಂದರೆ ಅರ್ಜುನನು, 3ನೇ ದಿನದಿ ಗಂಗಾ ತರಳಗೆ ಭೀಷ್ಮರಿಗೆ, ಇದಿರಾಗುತ್ತಾ ಶರಯುಗ ಅಂದರೆ ಬಾಣಗಳನ್ನು, ಧರಿಸುತ್ತಾ ಅಂದರೆ ತೆಗೆದುಕೊಂಡು ಎಂದ. ನಿಮಗೆ ಪದ ವಿಂಗಡಣೆಯನ್ನು ಸಂಪೂರ್ಣವಾಗಿ ಬಿಡಿಸಿದ್ದೀನಿ. ಇನ್ನು ಸಾರಾಂಶವನ್ನು ಹೇಳ್ತೀನಿ ಕೇಳಿ. ಸಂಜಯನು ಧೃತರಾಷ್ಟ್ರನಿಗೆ 3ನೇ ದಿನದ ಯುದ್ಧದ ಕುರಿತು ಅರಸ ಕೇಳು ಈ ತೆರನಾಗಿತ್ತು. ಶೂರನಾದ ಅರ್ಜುನನು 3ನೇ ದಿನ ಭೀಷ್ಮರಿಗೆ ಎದುರಾಗಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಮಕ್ಕಳಿಗೆ ಅರ್ಥವನ್ನು ಹೇಳ್ತೀನಿ ನೋಡಿ ಸಂಪೂರ್ಣವಾಗಿ. ಮಕ್ಕಳೇ, ಇಲ್ಲಿ ಅರಸ ಕೇಳು ಅಂತಂದರೆ ಏನಪ್ಪ ಅಂದ್ರೆ, ಇಲ್ಲಿ ಹುಟ್ಟು ಕುರುಡಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ 3ನೇ ದಿನ ಸಂಜೆ ಏನು ಮಾಡ್ತಾನೆ, 3ನೇ ದಿನದ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ನಡೀತಾ ಇದೆ. ಕುರುಕ್ಷೇತ್ರ ಅನ್ನುವಂಥ ಸ್ಥಳದಲ್ಲಿ ಮಹಾಭಾರತ 3ನೇ ದಿನದ ಯುದ್ಧ ನಡೀತಾ ಇದೆ. ಆಗ ಸಂಜೆಯ ಹುಟ್ಟು ಕುರುಡಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಪ್ರಸ್ತುತ ಆ 3ನೇ ದಿನದ ವಿದ್ಯಮಾನಗಳನ್ನ ವಿವರಣೆಯನ್ನು ಈ ರೀತಿಯಾಗಿ ಕೊಡ್ತಾ ಇದ್ದಾನೆ. ಅರಸ ನೋಡಿ, ಇಲ್ಲಿ ಅರಸ ಅಂತಂದರೆ ಧೃತರಾಷ್ಟ್ರ. ಅರಸ ಈ ರೀತಿಯಾಗಿ ಕೇಳು,
ಕಲಿ ಅಂತಂದರೆ ಶೂರ ಧೀರ ಅನ್ನುವಂಥ ಅರ್ಥವನ್ನು ಕೊಡಬಹುದು. ನರನು ಅಂತಂದರೆ ಇಲ್ಲಿ ಅರ್ಜುನ. ಕಲಿನರನು 3ನೇ ದಿನದಿ ಗಂಗಾತರಳ ನೋಡಿ, ಅಂದರೆ ಅರ್ಜುನನು 3ನೇ ದಿನದ ಗಂಗಾತರಳ ಅಂದರೆ ಗಂಗಾಪುತ್ರನಾಗಿರ್ತಂಥ ಭೀಷ್ಮನಿಗೆ ಗಂಗಾಪುತ್ರ ಅಂತ ಕರಿತಾ ಇರ್ತಾರೆ. ಹೀಗಾಗಿ 3ನೇ ದಿನದ ಗಂಗಾತರಳ ಶರಯುಗ ಇದಿರಾಗುತ್ತಾ ಶರಯುಗ ಧರಿಸುತ್ತೆಂದ. ಇದಿರಾಗುತ್ತಾ ಅಂತಂದರೆ ಗಂಗಾತರಳಂತಹ ಭೀಷ್ಮನಲ್ಲ, ಭೀಷ್ಮಾಚಾರ್ಯರು ಬಾಣಗಳನ್ನು ಧರಿಸುತ್ತಾ ಈ ರೀತಿಯಾಗಿ ಹೇಳ್ತಾರೆ. ನೋಡಿ ಮಕ್ಕಳೇ, ಮೊದಲನೇ ಪದ್ಯದ ಸಂಪೂರ್ಣ ಸಾರಾಂಶ. ಸಂಜೆ ಹುಟ್ಟುಕುರುಡಾಗಿದ್ದಂತಹ ಧೃತರಾಷ್ಟ್ರನಿಗೆ ಸಂಜೆಯನ್ನು 3ನೇ ದಿನದ ಯುದ್ಧದ ಕುರಿತು ಅರಸನಿಗೆ ಕೇಳು. ಈ ತೆರನಾಗಿತ್ತು. ಶೂರನಾಗಿರ್ತಕ್ಕಂತಹ ಅರ್ಜುನನು 3ನೇ ದಿನ ಭೀಷ್ಮರಿಗೆ ಎದುರಾಗಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಅಂತೇಳಿ ಹೇಳಿದ. ಇನ್ನು 2ನೆಯ ಪದ್ಯ ಭಾಗದಲ್ಲಿ ಹರಿಯೇ ಕೇಳು, ಈ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು, ಸರಳಿನಿಂದ ವಂದಿಸುವೆ, ವೀರ್ಯವ ಪರಿಕಿಸು ಎನ್ನುತ್ತಾ. ನೋಡಿ, ನಾನು ನಿಮಗೆ ಪದ ವಿಂಗಡಣೆಯನ್ನು ಮಾಡಿ ಹೇಳ್ತಾ ಇದ್ದೀನಿ. ಹರಿಯೇ ಅಂದರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಕೇಳು, ಈ ದಿನದಿ ನಮ್ಮಯ ಹಿರಿಯರೊಳು, ಇಲ್ಲಿ ಸಂಗ್ರಾಮ ಅಂದರೆ ಯುದ್ಧ. ದೊರಕಿತು ಸರಳಿನಿಂದ ಅಂದರೆ ಸರಳು ಅಂದರೆ ಇಲ್ಲಿ ಬಾಣಗಳಿಂದ. ವಂದಿಸುವೆ ವೀರ್ಯವ ಅಂದರೆ ಪರಾಕ್ರಮವ. ಪರೀಕ್ಷಿಸು ಅಂದರೆ ಪರೀಕ್ಷಿಸು. ಎನ್ನುತ್ತಾ ಅಂದರೆ ಎನ್ನುತ್ತಾನೆ. ಮಕ್ಕಳಿಗೆ ನಾನು ಪದ ವಿಂಗಡಣೆಯನ್ನು ನೋಡಿ ಸರಿಯಾಗಿ. ಹರಿಯೇ ಅಂತಂದರೆ ಕೃಷ್ಣ ಪರಮಾತ್ಮ, ಮುಂದೆ ಸಂಗ್ರಾಮ ಅಂತಂದರೆ ಯುದ್ಧ, ಸರಳಿನಿಂದ ಅಂತಂದರೆ ಬಾಣಗಳಿಂದ, ವೀರ್ಯವ ಅಂದರೆ ಪರಾಕ್ರಮ, ಪರೀಕ್ಷಿಸು ಅಂದರೆ ಪರೀಕ್ಷಿಸು, ಎನ್ನುತ್ತಂದರೆ ಎನ್ನುತ್ತಾನೆ. ನೋಡಿ, ನಾನು ನಿಮಗೆ ಸಾರಾಂಶವನ್ನು ಹೇಳ್ತಾ ಇದ್ದೀನಿ. 2ನೇ ಪದ್ಯ ಭಾಗದ್ದು. ಅರ್ಜುನನು ಕೃಷ್ಣನಿಗೆ, ಕೃಷ್ಣ ಪರಮಾತ್ಮನೇ ಕೇಳು, ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವಂತಹ ಒಂದು ಸಂದರ್ಭ ಬಂದು ದೊರಕಿದೆ. ನಾನು ಅವರಿಗೆ ಬಾಣಗಳಿಂದ ವಂದಿಸುವೆ. ನಾನು ಅವರಿಗೆ ನನ್ನ ಬಾಣಗಳಿಂದ ನಮಸ್ಕಾರವನ್ನು ಮಾಡ್ತೀನಿ. ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾನೆ. ನೋಡಿ, ಹೌದಾ? 2ನೇ ಪದ್ಯ ಭಾಗವನ್ನು ನೋಡಿದ್ವಿ. 3ನೇ ಪದ್ಯ ಭಾಗವನ್ನು ನೋಡೋಣ. ನೋಡಿ ಮಕ್ಕಳು, 2ನೇ ಪದ್ಯ ಭಾಗದಲ್ಲಿ ಏನು ಸಿಂಪಲ್ಲಾಗಿ ಇಷ್ಟೇ ತಿಳ್ಕೊಂಬಿಡಿ. ಇಲ್ಲಿ ಅರ್ಜುನ ಈ ದಿನ ಭೀಷ್ಮರ ಅರ್ಜುನನಿಗೆ ಏನಾಗಬೇಕು, ತಾತ ಆಗಬೇಕು. ಹೀಗಾಗಿ ನಮ್ಮ ಹಿರಿಯರಾಗಿರ್ತಕ್ಕಂತಹ, ನಮ್ಮ ತಾತನಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರ ಜೊತೆ ನಾನು ಯುದ್ಧ ಮಾಡುವಂಥ ಒಂದು ಸೌಭಾಗ್ಯ ನನಗೆ ದೊರಕಿದೆ. ಶ್ರೀಕೃಷ್ಣ ಪರಮಾತ್ಮ, ನೀನು ಕೇಳು, ಈ ದಿನ ನಮ್ಮ ಹಿರಿಯರ ಜೊತೆಗೆ ನಾನೇನು ಮಾಡ್ತಾಯಿದ್ದೀನಿ, ಯುದ್ಧವನ್ನು ಮಾಡ್ತಾಯಿದ್ದೀನಿ. ಆದ ಕಾರಣ ಅವರಿಗೆ ನಾನು ಮೊದಲಿಗೆ ನನ್ನ ಬಾಣಗಳಿಂದ ಅವ್ರಿಗೆ ನಾನೇನು ಮಾಡ್ತೀನಿ, ವಂದಿಸ್ತಾ ಇದ್ದೀನಿ, ಪರೀಕ್ಷಿಸು ಅಂತೇಳಿ ಹೇಳ್ತಾನೆ. ಮುಂದೆ ಏನಂತ ಹೇಳ್ತಾನೆ ನೋಡಿ 3ನೇ ಪದ್ಯ ಭಾಗದಲ್ಲಿ. ಎನ್ನುತ್ತಾ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತಾ ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಿಡಲು ಆ ಶರಗಳು 2 ಬಂದು ಭೀಷ್ಮನ ಚರಣದ ಎಡೆಯಲ್ಲಿ ವಂದನೆಯ ಕೈಯುತ್ತಾ ಬೀಳಲು. ನೋಡಿ, ಇಲ್ಲಿ ಎನ್ನುತ್ತಾ ಗಾಂಡೀವದಲ್ಲಿ ಪಾರ್ಥನು, ಇಲ್ಲಿ ಪಾರ್ಥನು ಅಂದರೆ ಅರ್ಜುನ, ಶರವ ಸಂಧಾನಿಸುತ್ತಾ ಹಿರಿಯರ ಚರಣ, ಚರಣ ಅಂದರೆ ಇಲ್ಲಿ ಪಾದ, ವಂದನೆ ಎನ್ನುತ್ತಾ ಬಿಡಲು ಆ ಶರಗಳು ಅಂದರೆ ಮಕ್ಕಳೇ ಬಾಣಗಳು 2 ಬಂದು ಭೀಷ್ಮನ ಚರಣದ ಎಡೆಯಲ್ಲಿ ಅಂದರೆ ಪಾದಗಳ ಅಡಿಯಲ್ಲಿ ವಂದನೆಯ ಗೈಯುತ್ತಾ ಬೀಳಲು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪರೀಕ್ಷಿಸುವಂತ ಹೇಳ್ತಕ್ಕಂತಹ ಯಾರು, ಅರ್ಜುನ ಏನು ಹೇಳ್ತಾ ಇದ್ದಾನೆ, ಎನ್ನುತ್ತಾ ಗಾಂಡೀವದಲ್ಲಿ ಅರ್ಜುನನು ಬಿಲ್ಲಿಗೆ ಬಾಣವನ್ನು ಹೂಡಿ, ತನ್ನ ಗಾಂಡೀವ ಅಂದರೆ ತನ್ನ ಬಿಲ್ಲು ಬಾಣ ಏನೈತಲ್ಲ ಅದಕ್ಕೆ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿರ್ತಕ್ಕಂತಹ ಅರ್ಜುನ ಏನು ಮಾಡ್ತಾನೆ, ಭೀಷ್ಮರ ಪಾದಗಳಿಗೆ, ತಮ್ಮ ಹಿರಿಯರಾಗಿರ್ತಕ್ಕಂತಹ ಭೀಷ್ಮರ ಪಾದಗಳಿಗೆ ವಂದನೆ ಎನ್ನುತ್ತಾ ತನ್ನ ಬಾಣಗಳನ್ನ ನಮಸ್ಕಾರವನ್ನು ಮಾಡುವಂತಹ ಉದ್ದೇಶದಿಂದ ತನ್ನ ಬಾಣಗಳನ್ನು ಬಿಡ್ತಾನೆ. ಆಗ ತಾನು ಬಿಟ್ಟಿರ್ತಕ್ಕಂತಹ ಆ 2 ಬಾಣಗಳೆರಡು ಏನಕ್ಕವ ಬಂದು ಭೀಷ್ಮರ ಪಾದಗಳ ಅಡಿಯಲ್ಲಿ ಬಂದು ನಮಸ್ಕಾರವನ್ನು ಮಾಡುವಂತಹ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗುತ್ತದೆ. ಇದನ್ನು ಯಾರಿಗೆ ಹೇಳ್ತಾರೆ, ಸಂಜೆಯನ್ನು ಹುಟ್ಟುಕುರುಡಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಇದು ಮಹಾಭಾರತದ 3ನೇ ದಿನದ ಯುದ್ಧಮಾನವನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ನೋಡಿ ಮುಂದೆ ಕೇಳಿ. ರಾಗ ಕೇದಾರ ಗೌಳ್ ಚಂಪೆ ತಾಳ. ಪದ ವಿಂಗಡಣೆಯನ್ನು ಮಾಡಿ ಓದ್ತಾ ಇದ್ದೀನಿ, ಗಮನವಿಟ್ಟು ನೋಡಿ ಮಕ್ಕಳೇ. ಕಂಡು ಗಂಗಾಜಾತನು ಹರುಷವನು ಕೊಂಡು ಶರ
ಎಸೆಯೇ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಲಿ ಅಂದು ಉಸಿರ್ಧನು ನಗುತ್ತಲಿ. ಮಕ್ಕಳೇ, ಈ ಪದಗಳ ವಿಂಗಡಣೆ ಅರ್ಥವನ್ನು ಹೇಳ್ತಾನೆ. ಇಲ್ಲಿ ಗಂಗಾಜಾತ ಅಂದರೆ ಯಾರು? ಭೀಷ್ಮನು. ಶರ ಅಂದರೆ ಬಾಣ. ಎಸೆಯೇ ನರನು, ನರ ಅಂದರೆ ಇಲ್ಲಿ ಅರ್ಜುನನು. ತಂಡದ ಅಂದರೆ ಗುಂಪು ಗುಂಪಾಗಿ. ಶರ ಅಂದರೆ ಬಾಣ. ಖಂಡಿಸುತ್ತಾ ಅಂತಂದರೆ ತುಂಡು ಮಾಡುವಂಥದ್ದು, ತುಂಡರಿಸುತ್ತಾ ಅಂತ ಅರ್ಥ. ಹೌದಾ? ನಿಮಗೀಗ ಸಾರಾಂಶವನ್ನು ಹೇಳ್ತೀನಿ ನೋಡಿ. ಇಲ್ಲಿಯವರೆಗೆ ಅರ್ಜುನನ ಮಾತುಗಳನ್ನು ಮತ್ತು ಬಾಣಗಳನ್ನು ನೋಡಿದಂತಹ, ಆತನ ಪಾದಗಳಡಿ, ಭೀಷ್ಮರ ತಮ್ಮ ಪಾದಗಳ ಅಡಿಯಲ್ಲಿ ಬಂದು ಬಿದ್ದಿರ್ತಕ್ಕಂತಹ ಬಾಣಗಳನ್ನು ನೋಡಿರ್ತಕ್ಕಂತಹ ಯಾರು? ಭೀಷ್ಮರು ಏನು ಹೇಳ್ತಾರಪ್ಪ ಅಂತಂದ್ರೆ, ಹೀಗೆ ಬಂದು ಬಿದ್ದಂತಹ ಬಾಣಗಳನ್ನು ಕಂಡಂತಹ ಭೀಷ್ಮರು ತುಂಬ ಹರುಷಗೊಳ್ಳುವರು. ಕಂಡು ಗಂಗಾಜಾತನು ಹರುಷವನು ಅಂದರೆ ತಮ್ಮ ಪಾದಗಳ ಅಡಿಯಲ್ಲಿ ಬಂದು ಬಿದ್ದಿರ್ತಕ್ಕಂತಹ ಆ ಏನು ಇವದವಲ್ಲ ಬಾಣಗಳನ್ನು ಕಂಡಂತಹ ಭೀಷ್ಮಚರು ತಮ್ಮ ಹರುಷವನ್ನು ಅಂದರೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಸಂತೋಷಗೊಂಡು ಅಂದರೆ ಹರುಷಗೊಳ್ತಾರೆ, ಅಂದರೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ನಂತರ ಏನು ಹೇಳ್ತಾನೆ ನೋಡಿ. ನಂತರ ಅದಾದಮೇಲೆ ಅರ್ಜುನನು ಗುಂಪಾಗಿ ಬಾಣಗಳನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವ ರೀತಿಯಾಗಿ ಅಂತಂದರೆ, ಶರವೆಸೆಯೇ ನರನು ತಂಡದ ಶರದಲ್ಲಿ ಅಂದರೆ ತಂಡೋಪತಂಡವಾಗಿ ಏನು ಮಾಡ್ತಿರ್ತಾನೆ ಅರ್ಜುನು ಬಾಣಗಳನ್ನು ಬಿಡ್ತಾ ಇರ್ತಾನೆ. ಅಂದರೆ ಗುಂಪಾಗಿ ಬಾಣಗಳನ್ನು ಬಿಡ್ತಿರ್ತಾನೆ. ಈಗ ಬಿಟ್ಟಿರ್ತಕ್ಕಂತಹ ಬಾಣಗಳನ್ನ ಭೀಷ್ಮರ ಬಾಣಗಳನ್ನ ತುಂಡರಿಸ್ತಾ ಇರ್ತಾನೆ. ಯಾರು? ಅರ್ಜುನ ತುಂಡರಿಸ್ತಿರ್ತಾನೆ. ಹೀಗೆ ಯುದ್ಧ ಮಾಡುತ್ತಾ ಭೀಷ್ಮರೊಂದಿಗೆ ನಗುತ್ತಾ ನೋಡಿ. ಅಂದರೆ ಯುದ್ಧವನ್ನು ಅಂದು ಉಸಿರ್ಧನು ನಗುತ್ತಲಿ. ಅಂದರೆ ಉಸಿರ್ಧನು ಅಂದರೆ ಹೇಳ್ತಾ ನಕ್ಕೊಂತ ಹೇಳ್ತಾ ಇರ್ತಾನೆ. ಮುಂದೆ ಏನಂತ ಹೇಳ್ತಾನೆ ನೋಡಿ. ರಾಗ ಶಂಕರಾಭರಣ ಮಟ್ಟೆ ತಾಳ. ತಂದೆ ಅಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನೃಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಸುಳರ ಒಡನೆ ಕಾದುದು ವಿವೇಕವೇ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ. ನೋಡಿ, ಇದರ ಅರ್ಥವನ್ನು ಹೇಳ್ತೇನೆ, ಪದವಿಂಗಡಣೆ ಅರ್ಥವನ್ನು ಹೇಳ್ತೇನೆ. ತಂದೆ ಅಳಿದ ಅಂದರೆ ಕಳೆದುಕೊಂಡ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನೃಪ ಅಂದರೆ ಕೌರವನಿಗೆ ಸಹಾಯದಿಂದ ಸಹಾಯ ಮಾಡಲು ಬಂದಿದ್ದೀರಾ. ಗರ್ಜಿಸಿ ಒಂದು ಪಸುಳರ ಅಂದರೆ ಚಿಕ್ಕ ಮಕ್ಕಳ ಒಡನೆ ಕಾದುವುದು ಅಂದರೆ ಅವರೊಡನೆ ಹೋರಾಡುವುದು ವಿವೇಕವೇ ಬುದ್ಧಿವಂತಿಕೆಯೇ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಂತೇಳಿ ಹೇಳುವಂಥದ್ದು. ಈಗ ಸಾರಾಂಶವನ್ನು ಹೇಳ್ತೀನಿ ಕೇಳಿ ಮಕ್ಕಳೇ. ಈ ಪದ್ಯ ಭಾಗದಲ್ಲಿ ಅರ್ಜುನ ಭೀಷ್ಮರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಏನಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ? ತಂದೆ ಅಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು. ನೋಡಿ, ನಮ್ಮ ತಂದೆ ಅಂದರೆ ತಂದೆ ಯಾರು? ಅರ್ಜುನನ ತಂದೆ ಆಗಿರ್ತಾನೆ ಪಾಂಡು ಮಹಾರಾಜ ತೀರಿಕೊಂಡ ಹಾಗಿನಿಂದ ಹಿಡಿದು ಇಲ್ಲಿಯವರೆಗೆ ನೀವು ನಮ್ಮನ್ನು ಪ್ರತಿಯೊಂದು ಕೆಲಸದಲ್ಲಿಯೂ ಪ್ರತಿಯೊಂದು ಹಂತದಲ್ಲಿಯೂ ನೀವೇನು ಮಾಡಿದ್ದೀರಿ? ನಮ್ಮನ್ನು ರಕ್ಷಣೆಯನ್ನು ಮಾಡಿಕೊಳ್ತಾನೆ ಬಂದಿದ್ದೀರಾ. ಹೀಗಾಗಿ ಅರ್ಜುನ ಏನು ಭೀಷ್ಮರಿಗೆ ಹೇಳ್ತಾ ಇದ್ದಾನೆ ಏನಂತ? ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ರಕ್ಷಿಸಿದರ ಇಂದು ಕುರುನೃಪಗೆ ಸಹಾಯದಿಂದ ಅಂದು ನೀವೇನು ಮಾಡಿ ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ. ಕೌರವ ಅಂದರೆ ಯಾರು? ಇಲ್ಲಿ ದುರ್ಯೋಧನನಿಗೆ ನೀವು ಸಹಾಯವನ್ನು ಮಾಡಲು ಬಂದಿದ್ದೀರಾ. ಗರ್ಜಿಸಿ ಒಂದು ಪಸುಳರ ಸಹಾಯವನ್ನು ಮಾಡಲು ಬಂದಿದ್ದೀರಾ ಅಂತೇಳಿ ಆ ಗರ್ಜನೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಯಾರು? ಅರ್ಜುನ ಭೀಷ್ಮರಿಗೆ. ಒಂದು ಪಸುಳರ ಒಡನೆ ಕಾದುವುದು, ನಾವು ಚಿಕ್ಕ ಮಕ್ಕಳೊಡನೆ ನೀವೇನು ಅವರಿಗೆ ಯಾರು ದುರ್ಯೋಧನಿಗೆ ಸಹಾಯ ಮಾಡಲು ಬಂದಿದ್ದಾರಲ್ಲ, ನೀವು ನಮ್ಮ ಚಿಕ್ಕ ಮಕ್ಕಳು, ನಾವಿಬ್ಬರು ಚಿಕ್ಕ ಮಕ್ಕಳೇ, ನಾವು ಪಾಂಡವರು ಮತ್ತು ಕೌರವರು ಇನ್ನೂ ಚಿಕ್ಕ ಮಕ್ಕಳಿದ್ದೀವಿ. ನೀವು ಅವರಿಗೆ ಸಹಾಯ ಮಾಡಲು ಬಂದು ನಮ್ಮಂಥ ಪಸುಳರಂದರೆ ಚಿಕ್ಕ ಮಕ್ಕಳ ಜೊತೆಗೆ ನೀವು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೀರಾ. ವಿವೇಕವೇ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ. ನೀವು ಚಿಕ್ಕ ಮಕ್ಕಳ ಜೊತೆಗೆ ಹೋರಾಟವನ್ನು ಮಾಡಲು ಬಂದು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿವೇಕತೆ, ನಿಮ್ಮ ಬುದ್ಧಿವಂತಿಕೆ ಸರಿ ಇದೆಯಾ? ನಾವಿಬ್ಬರು ಸಣ್ಣವರಿದ್ದೀವಿ, ಚಿಕ್ಕ ಮಕ್ಕಳಿದ್ದೀವಿ, ನಮ್ಮಿಬ್ಬರು ಉಭಯ ಪಕ್ಷದಲ್ಲಿ ನಿಮಗೆ ಭೇದ ಭಾವ ಮಾಡುವುದು ಎಷ್ಟೊಂದು ಸರಿ ಅಂತೇಳಿ ಇಲ್ಲಿ ಅರ್ಜುನ ಏನು ಮಾಡ್ತಾ ಇದ್ದಾನೆ? ಭೀಷ್ಮರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನೋಡಿ, ಅದು ಅರ್ಜುನನ ಮಾತಿಗೆ ಭೀಷ್ಮರು ಏನು ಹೇಳ್ತಾರೆ? ಎನ್ನಲು ಪೇಳ್ದ ಬಾಲ ಭಾಷೆ ಆಡಬೇಡವೋ ಎನಗೆ ನಿಮ್ಮೊಳು ಆಯ್ದೆ ಹಿರಿದು ದಯವೋದು ಗುಡವೋ ಎನ್ನುವುದು ಅಬುಜನಾಭ ಬಲ್ಲನು ಏತಕ್ಕೆ ಆ ನುಡಿ ತ್ರಿನಯನು ಇತ್ತ ಶರವ
ತೆಗೆದು ಎನ್ನ ಮೇಲ್ ಹೊಡಿ. ನೋಡಿ ನಿಮಗೆ ಇದನ್ನು ಪದಗಳ ಅರ್ಥ ಬಂದಿದೆ. ಎನ್ನಲು ಪೇದ ಬಾಲ ಭಾಷೆ ಅಂದರೆ ಸಣ್ಣ ಬಾಲ ಭಾಷೆ ಅಂದರೆ ಸಣ್ಣ ಮಕ್ಕಳಂತೆ. ಆಡಬೇಡವೋ ಮಾತನಾಡಬೇಡ. ಎನಗೆ ನಿಮ್ಮಳು ಆಯ್ದೆ. ಆಯ್ದೆ ಅಂದರೆ ಇಲ್ಲಿ 5 ಜನರಲ್ಲಿ. ಹಿರಿದೋದಯವೋ ದುಗುಡವೋ ದುಗುಡ ಅಂದರೆ ದುಃಖ ಎನ್ನುವುದು. ಅಬುಜನಾಭ ಅಬುಜನಾಭ ಅಂದರೆ ಇಲ್ಲಿ ಶ್ರೀಕೃಷ್ಣ. ಬಲ್ಲನು ಏತಕ್ಕೆ ಆ ನುಡಿ. ತ್ರಿನಯ ಅಂದರೆ ಇಲ್ಲಿ ಶಿವ. ಇತ್ತ ಅಂದರೆ ಕೊಡುವುದು, ಕೊಟ್ಟ ಅಂತ ಅರ್ಥ. ಶರವ ಅಂದರೆ ಬಾಣವನ್ನು. ತೆಗೆದು ಎನ್ನ ಮೇಲೆ ಹೊಡಿ ಅಂದರೆ ಪ್ರಯೋಗಿಸು ಅಂತೇಳಿ ಅರ್ಥ. ಈಗ ಸಾರಾಂಶವನ್ನು ಹೇಳ್ತೀನಿ ನೋಡಿ ಮಕ್ಕಳೇ. ಎನ್ನಲು ಪೇಲ್ದ ಬಾಳ ಭಾಷೆ. ನೋಡಿ ಆಗ ಭೀಷ್ಮರು ಅರ್ಜುನನಿಗೆ, ಇಲ್ಲಿವರೆಗೂ ಅರ್ಜುನ ಮಾತನಾಡಿರ್ತಕ್ಕಂತಹ ಮಾತನ್ನು ಕೇಳಿದಂಥ ಭೀಷ್ಮರು ಏನು ಹೇಳ್ತಾರೆ, ಆಗ ಭೀಷ್ಮರು ಸಣ್ಣ ಮಕ್ಕಳಂತೆ ಮಾತನಾಡಬೇಡ. ಎಲ್ಲೋ ಅರ್ಜುನನೇ, ನೀನು ಸಣ್ಣ ಮಕ್ಕಳಂತೆ ನೀನು ಮಾತನಾಡಲಿಕ್ಕೆ ಹೋಗಬೇಡ. ನನಗೆ ಆಡಬೇಡ ಅಂದರೆ ಮಾತನಾಡಬೇಡ. ಎನಗೆ ನಿಮ್ಮಳು ಆಯ್ದೆ ಹಿರಿದು ದಯವೋ ದುಗುಡವೋ ಎನ್ನುವುದು. ಅಬುಜನಾಭನೇ ಬಲ್ಲನು. ನೋಡಿ ಏನಂತ ಹೇಳ್ತಾ ಇದ್ದೇನೆ. ಅರ್ಜುನನೇ, ಭೀಷ್ಮಾಚಾರ್ಯ ಅರ್ಜುನ ಹೇಳ್ತಾರೆ, ಅರ್ಜುನನೇ ನೀನು ಸಣ್ಣ ಮಕ್ಕಳಂತೆ ಮಾತನಾಡಲಿಕ್ಕೆ ಹೋಗಬೇಡ. ನನಗೆ ನಿಮ್ಮ 5 ಜನರಲ್ಲಿ ದೊಡ್ಡದಾಗಿರ್ತಕ್ಕಂತಹ ದಯೆ ಯಾವುದು, ದುಃಖ ಯಾವುದು, ಹಿರಿದು ದಯವೋ ಧೂಡವೋ ಯಾವುದು ಅಂತೇಳಿ ಎನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಬಲ್ಲ. ಏತಕ್ಕೆ ಆ ನುಡಿ. ಇತ್ತ ಶರವ ತೆಗೆದು ಎನ್ನ ಮೇಲೆ ಹೊಡಿ. ನೋಡಿ ಇಲ್ಲಿ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತೀವಿ, ಯಾಕೆ ಆ ರೀತಿಯಾದಂತಹ ಮಾತುಗಳು ಆಡ್ತಾ ಇದೆಯಾ, ಅವೆಲ್ಲ ಮಾತುಗಳು ಇಲ್ಲಿ ಬೇಡ. ನಿನಗೆ ಶಿವ ವರಪ್ರಸಾದವನ್ನು ನೀಡಿದ್ದಾನೆ. ಯಾವುದು, ಪಾಶುಪತಾಸ್ತ್ರ ಬಾಣವನ್ನು ನಿನಗೆ ಕೊಟ್ಟಿದ್ದಾನೆ. ಶಿವ ಕೊಟ್ಟಿರ್ತಕ್ಕಂತಹ ಬಾಣವನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಅಂಥೇಳಿ ಯಾರಿಗೆ ಹೇಳ್ತಾ ಇದ್ದಾರೆ, ಭೀಷ್ಮಾಚಾರ್ಯರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಆಗ ಹೇಳಿದಂತಹ ಮಾತುಗಳು ಮುಂದೆ ಏನಾಗುತ್ತೆ ನೋಡಿ ಮಕ್ಕಳೇ. ಎಂದು ಸಾಯಕ ಅಂಗಳ ಎಚ್ಚಡು ಅಬ್ರ ಮುಸುಕಲು ಇಂದ್ರಜಾತನು ಅದರ ತರಿದು ಮಗುಳೆ ಕವಿಸಲು ಸಂದನದ ಹಯಂಗಳು ಒದರಲು ಆಗ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗು ಪಟ್ಟನು. ನೋಡಿ ಎಂದು ಸಾಯಕ ಅಂದರೆ ಬಾಣ. ಅಂಗಳ ಎಚ್ಚಡು ಅಂದರೆ ಪ್ರಯೋಗಿಸಲು. ಅಬ್ರ ಅಂದರೆ ಆಕಾಶ. ಮುಸುಕಲು ಇಂದ್ರಜಾತನು. ಇಲ್ಲಿ ಇಂದ್ರಜಾತ ಯಾರು, ಅರ್ಜುನನು. ಅದರ ತರಿದು ಅಂದರೆ ತುಂಡರಿಸುವಂಥದ್ದು. ಮಗುಳೆ ಅಂದರೆ ಮರಳಿ. ಕವಿಸಲು ಅಂದರೆ ಸುರಿಮಳೆ ಗೈಯುವಂಥದ್ದು. ಸೆಂದನದ ರಥದ ಹಯಂಗಳು ಅಂದರೆ ಕುದುರೆಗಳು. ಒದರಲು ಆಗ ಸೂತನು ಅಂದರೆ ಸಾರಥಿ. ಸೂತ ಅಂದರೆ ಸಾರಥಿಯು. ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗು ಪಟ್ಟನು ಅಂದರೆ ಆಶ್ಚರ್ಯಗೊಳ್ಳುವಂಥದ್ದು. ನೋಡಿ ಅರ್ಥವನ್ನು ಹೇಳ್ತಾ ಇದ್ದೀನಿ. ಎಂದು ಸಹಾಯಕ ಅಂಗಳ ಎಚ್ಚಡು ಅಂದರೆ ಅಂಥೇಳಿ ಏನು ಮಾಡ್ತಾನಪ್ಪ ಅಂದ್ರೆ ಭೀಷ್ಮನು ಬಾಣಗಳನ್ನು ಪ್ರಯೋಗವನ್ನು ಮಾಡ್ತಾನೆ. ಅಬ್ರ ಮುಸುಕಲು ಇಂದ್ರಜಾತನು ಅದರ ತರಿದು ಮಗುಳೆ ಕವಿಸಲು ಸಂದನದ ಹಯಂಗಳು ಒದರಲು ಆಗ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗು ಪಟ್ಟನು. ನೋಡಿ ಆಗ ಹೇಳಿದಂತಹ ಭೀಷ್ಮಾಚಾರ್ಯ ಏನು ಮಾಡ್ತಾರೆ, ತಮ್ಮ ಬಾಣಗಳನ್ನು ಪ್ರಯೋಗವನ್ನು ಮಾಡಿದಾಗ ಅವು ಆಕಾಶವನ್ನು, ಅಬ್ರ ಅಂದರೆ ಆಕಾಶವನ್ನು ಸಂಪೂರ್ಣವಾಗಿ ಮುಸುಕು ಹಾಕಿದ ರೀತಿ ಮಾಡ್ತವ. ಅವಾಗ ಆಕಾಶವನ್ನು ಮುಸುಕು ಹಾಕಿದಂತಹ ಸಂದರ್ಭದಲ್ಲಿ ಆಗ ಅರ್ಜುನ್ ಅವುಗಳನ್ನೆಲ್ಲವನ್ನು ಏನು ಮಾಡೋದು, ತುಂಡರಿಸಿ, ತರಿದು ಅಂದರೆ ತುಂಡು ತುಂಡಾಗಿ ಮಾಡ್ತಾನೆ. ತಾನು ಮರಳಿ ಬಾಣಗಳ ಸುರಿಮಳೆಯನ್ನು, ಅವಾಗೇನು ಭೀಷ್ಮರು ಬಿಟ್ಟಿರ್ತಕ್ಕಂತಹ ಬಾಣಗಳೇ ಪ್ರತಿಯಾಗಿ ಬಾಣಗಳನ್ನು ಅರ್ಜುನ ಬಿಡ್ತಾನೆ. ಆವಾಗ ತಾನು ಬಾಣಗಳ ಸುರಿಮಳೆಯನ್ನು ಗೈದಂಥ ಸಂದರ್ಭದಲ್ಲಿ ಭೀಷ್ಮನ ರಥದ ಕುದುರೆಗಳು ಏನಾಗ್ಬಿಡ್ತಾವ, ಒದ್ದಾಡ್ಬಿಡ್ತಾವ. ಹಯಂಗಳು ಅಂತಂದರೆ ಅವಾಗ ಕುದುರೆಗಳು. ಅವಾಗ ಏನದ ಕವಿಸಲು ಅಂದರೆ ಸುರಿಮಳೆಯನ್ನು, ಬಾಣಗಳ ಸುರಿಮಳೆಯನ್ನು ಯಾವಾಗ ಅರ್ಜುನ ಮಾಡ್ತಾನಲ್ಲ, ಭೀಷ್ಮರ ಪ್ರತಿಯಾಗಿ ಭೀಷ್ಮ ಬಿಟ್ಟಂತಹ ಬಾಣಗಳಿಗೆ ಪ್ರತಿಯಾಗಿ ಅರ್ಜುನ ಬಿಟ್ಟಂಥ ಸಂದರ್ಭ ಸಂದನದ ರಥದ ಹಯಂಗಳು, ಅವಾಗ ರಥದ ಕುದುರೆಗಳು ಏನಕ್ಕವ ಒದ್ದಾಡ್ಬಿಡ್ತಾವ. ಸಾರಥಿಯು ಅವಾಗ ಒದರಲು ಒದ್ದಾಡ್ಬಿಡ್ತಾವ. ಆಗ ಸೂತನು ಅಂದರೆ ಇಲ್ಲಿ ಯಾರು, ಸಾರಥಿ ಏನು ಮಾಡ್ತಾನೆ, ನೊಂದ್ಕೊಂಡು ಮೂರ್ಛೆಗೊಳ್ಳಲು ಭೀಷ್ಮ ಆಚರಿಸೋದು. ಅವಾಗ ಅರ್ಜುನ ಬಿಟ್ಟಿರ್ತಾನ ಬಾಣಗಳ ಸುರಿಮಳೆಯನ್ನು ನೋಡಿರ್ತಕ್ಕಂಥ ಸಾರಥಿ ಕುದುರೆಗಳು ಒದ್ದಾಡಲು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಆಗ ಸಾರಥಿನಿಂದ ನೊಂದ್ಕೊಂಡು ಹೋಗ್ಬಿಡ್ತಾನೆ. ಆ ಮೂರ್ಛೆ ಹೋದಿದ್ದನ್ನು ಕಂಡಂತಹ ಭೀಷ್ಮಾಚಾರ್ಯರು ಏನು ಮಾಡ್ತಾರೆ, ಆಶ್ಚರ್ಯವನ್ನು ಗೊಳ್ತಾರ. ಮುಂದೆ ನೋಡಿ, ಬಳಿರೆ
ಬಳಿರೆ ಮುಝರೆ ಭಾರ್ತ ಎನ್ನುತ್ತಾ ಸಕಲ ಶಸ್ತ್ರದಿ ಹಳಚಲು ಅಪಜಯವು ಕಿರೀಟಿಗೆ ಆಗದು ಅಂದದಿ ನಳಿನನಾಭ ರಥವ ನಡೆಸುತ್ತಾ ಇರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನು ಎಂದು ಕ್ರೋಧಗೊಂಡನು. ನೋಡಿ, ಬಳಿರೆ ಮುಝರೆ ಅಂದರೆ ಶಬ್ಬಾಷ್, ಮುಝರೆ ಅನ್ನುವಂಥ ಪದಾರ್ಥ ಶಬ್ಬಾಷ್, ಪಾತ್ ಅಂದರೆ ಇಲ್ಲಿ ಅರ್ಜುನ. ಎನ್ನುತ್ತಾ ಸಕಲ ಶಸ್ತ್ರದು ಅಂದರೆ ಶಸ್ತ್ರಾಸ್ತ್ರಗಳಿಂದ ಹಳಚಲು ಅಪ್ಪಳಿಸಲು, ಅಪಜಯವು ಕಿರೀಟಿಗೆ ಅಂದರೆ ಅರ್ಜುನನಿಗೆ ಆಗುವುದಿಲ್ಲ, ಅಂದದಿ ಅಂದರೆ ಏಕೆಂದರೆ ನಳಿನನಾಭ ಅಂದರೆ ಇಲ್ಲಿ ಕೃಷ್ಣನಿಗೆ ನಳಿನನಾಭ ಅಂತ ಕರೀತಾರೆ. ರಥವ ನಡೆಸುತ್ತಾ ಇರಲು ಭೀಷ್ಮನು ಬಳಲಿ ಹರಿಯೇ ಅಂದರೆ ಕೃಷ್ಣನನ್ನು ಗೆಲುವೆನು ಎಂದು ಕ್ರೋಧಗೊಂಡನು ಅಂದರೆ ಕೋಪಗೊಳ್ಳುವಂಥದ್ದು. ಇಲ್ಲಿಯವರೆಗೆ ಬಾಣಗಳನ್ನ ಭೀಷ್ಮರು ಬಿಟ್ಟಿರಂತಹ ಬಾಣಗಳಿಗೆ ಪ್ರತಿಯಾಗಿಬಿಟ್ಟಿರುವಂತಹ ಅರ್ಜುನನ ಪರಾಕ್ರಮವನ್ನು ಕಂಡಂತಹ ಭೀಷ್ಮರು ಬಳಿರೆ ಮಜರೆ ಅಂದರೆ ವಾವ್ ಶಬಾಷ್ ಪಾರ್ಥ ಅಂದರೆ ಅರ್ಜುನ, ವಾವ್ ಶಬಾಷ್ ಪಾರ್ಥ ಎನ್ನುತ್ತ ಸಕಲ ಶಸ್ತ್ರದಿ. ನೋಡಿ, ಆಗ ಅಪ್ಪಳಿಸಿದರು ಅಂದರೆ ಏನಪ್ಪ ಅಂದರೆ ಇಲ್ಲಿ ವಾವ್ ಶಬಾಷ್ ಪಾರ್ಥ ಅಂತ ಸಕಲ ಶಸ್ತ್ರಾಸ್ತ್ರಗಳಿಂದ ಅಪ್ಪಳಿಸಿದರು. ಅರ್ಜುನನಿಗೆ ಅಪಜಯ ಆಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಕೃಷ್ಣನು ನೋಡಿ ಅಪಜಯವು ಕಿರೀಟಿಗೆ ಆಗದು ಅಂದದಿ ನಳಿನನಾಭ ರಥವ ನಡೆಸುತ್ತಾ ಇರಲು ಭೀಷ್ಮನು ಬಳಲಿ ಹರಿಯೇ ಗೆಲುವನು ಎಂದು ಕ್ರೋಧಗೊಂಡನು ಅಂತಂದರೆ ವಾವ್ ಶಬಾಷ್ ಪಾರ್ಥ ಅಂಥೇಳಿ ಏನು ಮಾಡ್ತಾರೆ ಭೀಷ್ಮಾಚಾರ್ಯರು ತಮ್ಮ ಸಕಲ ಶಸ್ತ್ರಾಸ್ತ್ರಗಳಿಂದ ಅಪ್ಪಳಿಸಿದ್ರು. ಆದರೂ ಕೂಡ ಅರ್ಜುನನಿಗೆ ಅಪಜಯ ಆಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಕೃಷ್ಣನು ರಥವನ್ನು ಯಾರ ರಥ ನಡೆಸುತ್ತಾರ? ಅರ್ಜುನನ ಸಾರಥಿ ಆದವರು ಯಾರಲ್ಲಿ? ಕೃಷ್ಣನ ರಥವನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಭೀಷ್ಮನು ಬಳಲಿ ಕೋಪಗೊಂಡು ಕೃಷ್ಣನನ್ನು ಗೆಲ್ಲಬೇಕಂತೇಳಿ ಭೀಷ್ಮರು ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಕೋಪವನ್ನು ಮಾಡ್ಕೊಳ್ತಾರೆ. ನಾನು ಹೇಗಾದರೂ ಮಾಡಿ ಇಲ್ಲಿ ಕೃಷ್ಣನನ್ನು ಗೆದ್ದೇ ಗೆಲ್ಲಬೇಕು ಅಂತೇಳಿ ಏನು ಮಾಡ್ತಾರೆ, ಶಪಥವನ್ನು ತೊಟ್ಟಿರ್ತಾರಲ್ವಾ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ನಾನು ಭೀಷ್ಮನ ಬಳಲಿ ಕೋಪವನ್ನು ಸಿಕ್ಕಾಪಟ್ಟೆ ಬಳಲ್ಕೊಂಡು ಕೋಪ ಮಾಡಿಕೊಂಡು ನಾನು ಕೃಷ್ಣನ ಗೆಲ್ಲಲೇಬೇಕಂತೇಳಿ ಭೀಷ್ಮಾಚಾರ್ಯರು ಶಪಥವನ್ನು ಮಾಡುವಂಥದ್ದು ಅಥವಾ ಕೋಪವನ್ನು ಮಾಡ್ಕೊಳ್ತಾರೆ. ಮುಂದೆ ನೋಡಿ, ಪರಶುರಾಮದತ್ತ ಶರವ ತೆಗೆದು ಪೂಡಲು ಉರಿಯನು ಉಗುಳ್ವ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದವು ತುರುಗ ಹನುಮನು ಅಳುಕೆ ಸೆಂದನ ತಿರುಗಲು ಅಸುರಹರನೆ ನೊಸಲು ಬಿರಿದು ಆಕ್ಷಣ. ಅಂದರೆ ಇಲ್ಲಿ ಪದಗಾರ್ಥವನ್ನು ಹೇಳ್ತಾರೆ ನೋಡಿ, ಪರಶುರಾಮದತ್ತ ಪರಶುರಾಮನಿಂದ ಪಡೆದಿರ್ತಕ್ಕಂತಹ ಶರವ ಅಂದರೆ ಬಾಣವನ್ನು ತೆಗೆದು ಹೂಡಲು ಅಂದರೆ ಪ್ರಯೋಗಿಸುವುದು, ಉರಿಯನು ಅಂದರೆ ಬೆಂಕಿಯನ್ನು ಉಗುಳುವ ಅಂದರೆ ಉಗುಳುವುದು, ಬೆಂಕಿಯನ್ನು ಉಗುಳುವುದು, ಶರವು ಅಂದರೆ ಬಾಣ, ಹರಿ ಅಂದರೆ ಇಲ್ಲಿ ಯಾರು? ಕೃಷ್ಣ. ಹಣೆಗೆ ನಾಂಟಲು ಪೊರಳಿದವು ಅಂದರೆ ಹೊರಳುವುದು, ತುರುಗ ಅಂದರೆ ಕುದುರೆ, ಹನುಮನು ಅಳುಕಿ ಹೆದರಿದನು, ಸೆಂದನ ಅಂದರೆ ರಥವು, ತಿರುಗಲು ಅಸುರಹರನೆ ಅಂದರೆ ಕೃಷ್ಣನು, ನೊಸಲು ಹಣೆಯ ಬಿರಿದು ಅಂದರೆ ಒಡೆಯುವುದು, ನೊಸಲು ಅಂದರೆ ಹಣೆ, ಬಿರಿದು ಅಂದರೆ ಒಡೆದು ಆ ಕ್ಷಣ. ಇದರ ಸಾರಾಂಶವನ್ನು ಕೇಳಿ. ಆಗ ಪರಶುರಾಮದತ್ತ ಶರವ ತೆಗೆದು ಕೂಡಲು ಉರಿಯನು ಉಗುಳ್ವ ಶರವು. ನೋಡಿ, ಇಲ್ಲಿ ಭೀಷ್ಮ ಏನು ಮಾಡ್ತಾನೆ, ಪರಶುರಾಮನಿಂದ ಪಡೆದಿರ್ತಕ್ಕಂತಹ ಬಾಣವನ್ನು ಶ್ರೀಕೃಷ್ಣನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ. ಶ್ರೀಕೃಷ್ಣನ ಮೇಲೆ ಪ್ರಯೋಗವನ್ನು ಮಾಡಿದಾಗ ಆ ಬಾಣ ಬೆಂಕಿಯನ್ನು, ಉರಿ ಅಂತಂದರೆ ಬೆಂಕಿಯನ್ನು ಉಗುಳುತ್ತಾ ಕೃಷ್ಣನ ಹಣೆಗೆ ನಾಡ್ತದೆ. ಶರವು ಹರಿಯ ಹಣೆಗೆ ನಾಟಲು ಪೊರಳಿದವು. ನೋಡಿ, ಅವಾಗ ಆ ಬಾಣವನ್ನು ಪ್ರಯೋಗ ಮಾಡಿದ ಸಂದರ್ಭದಲ್ಲಿ ಬೆಂಕಿಯನ್ನು ಉಗುಳುತ್ತೆ. ಯಾರಕ್ಕೆ ಹಣೆಗೆ ಹೋಗುತ್ತೆ? ಯಾಕಂದ್ರೆ ಅರ್ಜುನನ ಸಾರಥಿ ಕೃಷ್ಣ ಆಗಿರ್ತಾನೆ. ಶ್ರೀಕೃಷ್ಣನ ಹಣೆಗೆ ಹೋಗಿ ನಾಡ್ತತಿ. ಆಗ ನಾಡಿದಂತಹ ಸಂದರ್ಭದಲ್ಲಿ ಹೊರಳಿದವು ತುರುಗ ಹನುಮನು ಅಳುಕೆ. ನೋಡಿ, ಅವಾಗ ಏನಾಗತ್ತಪ್ಪ ಅಂದರೆ ಸಂಧ್ಯನ ತಿರುಗಲು ಅಸುಹರನ ನೊಸಲು ಬಿರಿದು ಆ ಕ್ಷಣ. ಆಗ ರಥದ ಕುದುರೆಗಳು ಏನಕ್ಕ ಹೊರಳ್ತಾವ. ಆ ಧ್ವಜದಲ್ಲಿರ್ತಕ್ಕಂಥ ಹನುಮ ಏನು ಮಾಡ್ತಾನೆ, ಹೆದರಿದನು ಅನ್ನುವಂಥದ್ದು. ರಥವು ತಿರುಗಲು ಪ್ರಾರಂಭವಾಗ್ತಾ ಆಗ ಆ ಕ್ಷಣದಲ್ಲಿ ಕೃಷ್ಣನ ಹಣೆಯು ಬಿರಿದು ಅಂದರೆ ಒಡಿತತಿ. ಕೃಷ್ಣನ ಹಣೆಯ ಒಡೆದು ಏನಾಗತ್ತೆ, ಆ ಕ್ಷಣ ಕೃಷ್ಣನ ಹಣೆಯ ಒಡೆದು ತುಂಬ ರಕ್ತಸ್ರಾವ ಆಗ್ತದೆ, ತುಂಬ ರಕ್ತ ಬರಲಿಕ್ಕೆ ಪ್ರಾರಂಭವಾಗ್ತತಿ. ಮುಂದೆ ವಾರ್ಧಕ ಷಟ್ಪದಿಯಲ್ಲಿ ಬರುವಂಥದ್ದು, ನೊಸಲು ಒಡೆದು ರಕ್ತ ಸೂಸಲು ಧೃಗು ದ್ವಯದಿ ಕಿಡಿ ಮಸುಗಲು ಔಡಗಿದು ಘನರೋಷದಿಂ ಕುರುಬಲವನು
ಹಸಿ ಎರೆದು ಭೀಷ್ಮನ ವಿಭಾಡಿಸುವೆನು. ಇರೇಳು ಜಗವೆರಸಿ ಶತಕೋಟಿಯ ಬಿಸಜ ಪೀಠ ಮಹೇಶ ಚಕ್ರ ವೈವಸತ್ವರ ಮುಸುಕಿದರು ಬಿಡನು ಎಂದು ಗರ್ಜಿಸುತ್ತಾ ವಾಗೆಯಂ ಬಿಸುಟು ಚಕ್ರವ ಕೊಂಡು ಧುಮ್ಮಿಕ್ಕಲು ಆಗ ಚತುರ್ದಶ ಭುವನ ತಲ್ಲಣಿಸಿತು. ನೋಡಿ, ನೊಸಲು ಅಂದರೆ ಇಲ್ಲಿ ಹಣೆ, ಒಡೆದು ರಕ್ತ ಸೂಸಲು ದ್ರುಗು ಅಂದರೆ ಏನು ಕಣ್ಣು, ದ್ವಯದಿ ಅಂದರೆ ಎರಡು, ಕಿಡಿ ಅಂದರೆ ಬೆಂಕಿ, ಮಸಗುಲು ಅಂದರೆ ಖಾರುತ್ತ, ಔಡಗಿದು ಅಂದರೆ ತುಟಿ ಕಚ್ಚುವುದು, ಘನರೋಷದಿಂ ಕುರುಬಲವನು ಕೌರವರ, ಕುರುಬಲ ಅಂದರೆ ಕೌರವರ ಸೈನ್ಯ, ಹಸಿ ಎರೆದು ಅರೆಯುವ ಕಲ್ಲಿನಲ್ಲಿ ಜಜ್ಜುವಂತೆ ಜಜ್ಜುವುದು, ಅರೆಯುವ ಕಲ್ಲಿನಲ್ಲಿ ಹೆಂಗೆ ಜಜ್ತಲ್ಲ ಆ ರೀತಿ ಜಜ್ಜುವಂತೆ ಆಗಿದ್ದು, ಭೀಷ್ಮನ ವಿಭಾಡಿಸುವೆನು, ನಾಶಗೊಳಿಸುವೆನು, ಈರೇಳು ಜಗವೆರಸಿ ಈ ಏಳು ಜಗತ್ತಿನ ಶತಕೋಟಿಯ ಅಂದರೆ ಶತಕೋಟಿ ಜನರು, ಬಿಸಜ ಪೀಠ ಸೃಷ್ಟಿಕರ್ತ ಯಾರು ಬ್ರಹ್ಮ, ಮಹೇಶ ಶಿವ, ಚಕ್ರ ಅಂದರೆ ಇಂದ್ರ, ವೈವಸ್ವತರ ಅಂದರೆ ಯಮನ ಪರಿಜನರು, ಮುಸುಕಿದರು ಅಂದರೆ ಸುತ್ತುವರೆದರು, ಬಿಡುವುದಿಲ್ಲ ಅಂತ ಅರ್ಥ. ಎಂದು ಗರ್ಜಿಸ್ತಾ ವಾಗೇಂ ಅಂದರೆ ವಾಗೇಂ ಅಂದರೆ ಕುದುರೆಯ ಕಡಿವಾಣ, ಬಿಸಿಟು ಅಂದರೆ ಎಳೆದಿಟ್ಕೋದು ಎಸೆಯುವುದು, ಚಕ್ರವ ಕೊಂಡು ತೆಗೆದುಕೊಂಡು ಧುಮ್ಮಿಕ್ಕಲು ಆಗ ಚತುರ್ದಶ ಅಂದರೆ 14, ಚತುರ್ದಶ ಅಂದರೆ 14, ಭುವನ ಅಂದರೆ ಲೋಕ, 14 ಲೋಕಗಳು ತಲ್ಲಣಿಸಿತು. ನೋಡಿ ಮಕ್ಕಳು, ವಿವರಣೆಯನ್ನು ಹೇಳ್ತೀನಿ. ನೋಡಿ ಮಕ್ಕಳು, ತುಂಬ ಅದ್ಭುತವಾದಂತಹ ವಿವರಣೆ ಕೊಡ್ತಾರೆ. ಯಾವಾಗ ಭೀಷ್ಮನು ಶ್ರೀಕೃಷ್ಣನ ಹಣೆಗೆ ಬಾಣವನ್ನು ಬಿಡ್ತಾರಲ್ಲ, ಬಾಣವನ್ನು ಬಿಟ್ಟಾಗ ಶ್ರೀಕೃಷ್ಣನ ಹಣೆ ಏನಾಗತ್ತಾ ಒಡೆದು ಹೋಗ್ಬಿಡತ್ತ. ಅವಾಗ ಒಡೆದಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ನೊಸಲು ಒಡೆದು ರಕ್ತ ಸೂಸಲು ಧ್ರುಗುಧ್ವಯದಿ ಕಿಡಿ ಮಸಗಲು ಔಡಗಿದು ಘನರೋಷನಾಗ ಕೃಷ್ಣನ ಹಣೆ ಒಡೆದು ರಕ್ತವ ಹರಿತತಿ ಎರಡೂ ಕಣ್ಣುಗಳಲ್ಲಿ, ದ್ವಯ ಅಂದರೆ ಇಲ್ಲಿ ಎರಡು, ಧ್ರುಗು ಅಂದರೆ ಕಣ್ಣು, ಎರಡೂ ಕಣ್ಣುಗಳಲ್ಲಿ ಏನಾಗುತ್ತೆ ಬೆಂಕಿ ಕಾರುತ್ತಾ ಬೆಂಕಿ ಕೃಷ್ಣ ನೋಡ್ತಿರ್ತಾರೆ, ನೋಡಿದ್ರಲ್ವ ನೀವು, ಆ ರೀತಿ ಬೆಂಕಿ ಕಾರುತ್ತಾ ಔಡಗಿದು ಅಂತಂದ್ರೇನು ತುಟಿ ಕಚ್ಚುವುದು, ತುಟಿ ಕಚ್ಚಿ ರೋಷದಿಂದ ಕೌರವರ ಘನರೋಷದಿಂದ ಅಂದರೆ ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಕುರುಬಲವನ್ನು ಹಸಿ ಎರೆದು ಭೀಷ್ಮನ ವಿಭಾಡಿಸುವೆನು. ನೋಡಿ, ಅವಾಗ ಏನಾಗತ್ತಪ್ಪ ಅಂತಂದ್ರೆ ಈ ಕುರು ಬೆಂಕಿ ಎರಡೂ ಕಣ್ಣುಗಳಲ್ಲಿ ಬೆಂಕಿಯನ್ನು ಕರುತ್ತಾ ತುಟಿಯನ್ನು ಕಚ್ಚಿ ಸಿಕ್ಕಾಪಟ್ಟೆ ರೋಷದಿಂದ ಶ್ರೀಕೃಷ್ಣ ಮಾಡ್ತಾನೆ ಕೌರವರ ಸೈನ್ಯವನ್ನು ಅರೆಯುವ ಕಲ್ಲೊಳಗೆ ಹೆಂಗೆ ಜಜ್ತಾರಲ್ಲ ಆ ರೀತಿ ನಾನು ಜಜ್ಜಿ ಭೀಷ್ಮನನ್ನು ಸಂಪೂರ್ಣವಾಗಿ ನಾಶಗೊಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಎಷ್ಟೊಂದು ಅದ್ಭುತವಾದಂತಹ ವಿವರಣೆ ಅಲ್ವಾ ಮಕ್ಕಳೇ. ಅವಾಗ ಈರೇಳು ಜಗವರ್ಷಿ ಶತಕೋಟಿಯ ಈ ಏನಿದೆ 7 ಜಗತ್ತಿನ ಶತಕೋಟಿ ಜನರನ್ನು ನಾನೇನು ಮಾಡಿಬಿಡ್ತೀನಿ, ಸಂಪೂರ್ಣವಾಗಿ ನಾಶಗೊಳಿಸಿ ಬಿಡ್ತೀನಿ. ಬಿಸಜ ಪೀಠ ಮಹೇಶ ಚಕ್ರ ವೈವಸತ್ವರ ಮುಸುಕಿದರು ಬಿಡನು ಅಂತಂದರೆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮ, ಶಿವ, ಆಮೇಲೆ ಇಂದ್ರ, ಯಮನ ಪರಿಜನರು ಯಾರೇ ಬಂದು ಸುತ್ತುವರೆದರೂ ಕೂಡ ನಾನು ಬಿಡುವುದಿಲ್ಲ ಎಂದು ಗರ್ಜಿಸ್ತಾ ವಾಗೆಯಂ ಬಿಸುಟು. ಅವಾಗ ಈ ಗರ್ಜನೆಯನ್ನು ಮಾಡ್ತಾ ಏನು ಮಾಡ್ತಾ ತಾನು ಹಿಡಿದಿರ್ತಕ್ಕಂತಹ ಕುದುರೆಯ ಕಡಿವಾಣಗಳನ್ನು ಏನು ಲಗಾಮ್ ಕರ್ತೇವಲ್ಲ ಅವುಗಳನ್ನು ಎಸೆದು ಏನು ಮಾಡಿಬಿಡ್ತಾನ, ವಾಗೆಯಂ ಬಿಸುಟು ಚಕ್ರವ ಕೊಂಡು ಧುಮ್ಮಿಕ್ಕಲು ಆಗ ಚತುರ್ದಶ ಭುವನ ತಲ್ಲಣಿಸಿತು. ನೋಡಿ, ಅವಾಗ ತಾನು ಕುದುರೆಯ ಕಡಿವಾಣಗಳನ್ನು ಏನು ಹಿಡ್ಕೊಂಡಿರ್ತಾನಲ್ಲ ಕೃಷ್ಣ, ಅವುಗಳನ್ನು ಎಸೆದು ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ರಥದಿಂದ ಧುಮುಕಿದಾಗ 14 ಲೋಕಗಳು ಏನಪ್ಪ ತಲ್ಲಣಿಸಿದವು, ಭುವನ ಲೋಕಗಳು ಅಂತ ಕರಿತೀವಿ. ಅವಾಗ 14 ಲೋಕಗಳು ತಲ್ಲಣಿಸಿದವು ಅನ್ನುವಂತಹ ಅರ್ಥವನ್ನು ನಾವಿಲ್ಲಿ ಕೊಡಬಹುದು. ನೋಡಿ ಮಕ್ಕಳೇ, ಎಷ್ಟೊಂದು ಅದ್ಭುತವಾದಂಥ ವಿವರಣೆ. ಯಾವಾಗ ಶ್ರೀಕೃಷ್ಣನ ಹಣೆಗೆ ಏನು ಬರುತ್ತಲ್ಲ ರಕ್ತ ಬಂದಂತಹ ಸಂದರ್ಭದಲ್ಲಿ ಭೀಷ್ಮ ಬಿಟ್ಟಿರ್ತಕ್ಕಂಥ ಬಾಣಗಳಿಂದ ಕೃಷ್ಣನ ಹಣೆ ಹೊಡೆದು ರಕ್ತ ಬರುವಾಗ ಆವಾಗ ಸಿಟ್ಟಿನಿಂದ ಏನು ಮಾಡ್ತಾನೆ, ಇಡೀ ಸಂಪೂರ್ಣ ಕೌರವರ ಸೈನ್ಯವನ್ನು ಭೀಷ್ಮನನ್ನು ನಾಶ ಮಾಡ್ತೀನಿ, ಯಾರೇ ಬಂದರೂ ನಾನು ಬಿಡಂಗಿಲ್ಲ, ಈ ಜಗತ್ತಿನ 7 ಶತಕೋಟಿ ಜನರು ಏನಾದ್ರಲ್ಲ ಅವರನ್ನು ಕೂಡ ನಾನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತೇಳಿ ತಾನು ಹಿಡಿದಿರ್ತಕ್ಕಂತಹ ಕುದುರೆಯ ಲಗಾಮಗಳನ್ನು ಎಸೆದು ತನ್ನಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ಧುಮುಕಿದಂಥ ಸಂದರ್ಭದಲ್ಲಿ ಇಡೀ 14 ಲೋಕಗಳು ತಲ್ಲಣಿಸಿತು ಅಂತೇಳಿ ಹೇಳ್ತಾರೆ. ನೋಡಿ, ಮುಂದೆ ಭಾಮಿನಿ ಷಟ್ಪದಿಯಲ್ಲಿ ಭಾಮಿನಿ ಹರಿಯ ಕಾತಿಯ ತಡೆವರು ಆರೆಂದು 2 ಬಲ ಬೆರಗಾಗಿ ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆತಂದು ದುರಿತವನ ಧಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೇನು ತೆರಗಿ ಮಗುಳೆ ಎದ್ದು ಅಚ್ಚುತ್ತನೆ ಮೃದುಕರವ
ಪಿಡಿದು ಎಂದ. ನೋಡಿ, ಹರಿಯ ಖಾತಿಯ ತಡೆಯವರು ಆರೆಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮ ಬೆದರಿ ರಥದಿಂದ ಇಳಿದು ನಡೆತಂದು ಅಂದರೆ ನಡೆಯುತ್ತಾ ಬಂದು, ದುರಿತವನ್ನು ಅಂದರೆ ಕೋಪವೆಂಬ, ಧಾವಾಗ್ನಿ ಅಂದರೆ ಇಲ್ಲಿ ಬೆಂಕಿ, ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೇನು ಅಂದರೆ ಜಯವಾಗಲಿ, ತೆರಗೆ ಅಂದರೆ ಆರಿಸಲು ಮಗುಳೆ, ಮತ್ತೆ ಎದ್ದು ಅಚ್ಯುತನೆ ಅಂದರೆ ಕೃಷ್ಣನ ಮೃದುಕರವ ಪಿಡಿದು ಎಂದ. ಯಾವಾಗ ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೈಯಲ್ಲಿ ನಾನು ಸುದರ್ಶನ ಚಕ್ರವನ್ನು ಹಿಡಿಸ್ತೇನೆ ಅಂತೇಳಿ ಶಪಥವನ್ನು ಮಾಡಿರ್ತಾರಲ್ಲ, ಹಿಡಿಸಿದಾದ್ಮೇಲೆ ಅವಾಗ ಏನಾಗತ್ತಪ್ಪ ಅಂದ್ರೆ, ಹರಿಯ ಖಾತಿಯ ತಡೆಯವರು ಆರೆಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆತಂದು. ನೋಡಿ, ಇವಾಗ ಕೃಷ್ಣನ ಕೋಪವನ್ನು ತಡೆಯೋರು ಯಾರು ಅಂಥೇಳಿ ಅಂದ್ಕೊಂಡು ಭೀಷ್ಮ ಏನು ಮಾಡ್ತಾನೆ, ಎರಡೂ ಸೈನ್ಯ ಅಂತ ಅಂದ್ಕೊಂಡು ಎರಡೂ ಸೈನ್ಯ ಗಾಬರಿಯಾಗಿ ಕಣ್ಣು ಮುಚ್ಚಿಕೊಂಡಿರ್ತಾವೆ. ಕಣ್ಣು ಮುಚ್ಚಿರೋದಂಥ ಸಂದರ್ಭ ಭೀಷ್ಮ ಸಾವಕಾಶವಾಗಿ ನಿಧಾನವಾಗಿ ಏನು ಮಾಡ್ತಾನೆ, ರಥದಿಂದ, ಯಾಕಂದರೆ ಸಿಕ್ಕಾಪಟ್ಟೆ ಹೆದರಿರ್ತಾನೆ ಭೀಷ್ಮಾಚಾರ್ಯ. ಹೆದರಿದಂಥ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ನಿಧಾನವಾಗಿ ರಥದಿಂದ ಇಳಿದು ನಡೆಯುತ್ತೆ. ಯಾರ ಬಳಿಗೆ ಬರ್ತಾರೆ, ಕೃಷ್ಣನ ಬಳಿಗೆ ಬರ್ತಾನ. ನಡೆಯುತ್ತ ದುರಿತವನ ಧಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೇನು ತೆರಗಿ ಮಗುಳೆ ಎದ್ದು ಅಚ್ಯುತನೆ ಮೃದುಕರವ ಹಿಡಿದು ಎಂದ. ಅಂದರೆ ಅವಾಗ ಕೃಷ್ಣನ ಕೋಪವನ್ನು ತಡೆದುಕೊಳ್ಳೋರು ಯಾರು ಅಂತ ಅಂದ್ಕೊಂಡು ಎರಡೂ ಸೈನ್ಯ ಗಾಬರಿ ಕಣ್ಣು ಮುಚ್ಚಿರ್ತೈತೆ. ಆ ಸಂದರ್ಭದಲ್ಲಿ ಭೀಷ್ಮ ಏನು ಮಾಡ್ತಾನೆ, ಹೆದರಿ ರಥದಿಂದ ನಿಧಾನವಾಗಿ ಇಳಿತಾ ನಡ್ಕೊಂಡು ಬರ್ತಾನೆ. ಬಂದು ಯಾರ ಬಳಿಗೆ ಬರ್ತಾರೆ, ಕೃಷ್ಣನ ಬಳಿಗೆ ಬಂದಂಥ ಸಂದರ್ಭದಲ್ಲಿ ಅವನ ಕೋಪ, ಧಾವಾಗ್ನಿ ಅಂದರೆ ಕೋಪವೆಂಬ ಬೆಂಕಿ ಅಂದರೆ ಬೆಂಕಿ, ಆ ಕೋಪವನ್ನು ಬೆಂಕಿಯನ್ನು ಆರಿಸಲು ಯಾರಿಂದ ಸಾಧ್ಯ? ಭೀಷ್ಮ ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಆತನ ಪಾದಗಳಿಗೆ, ಯಾರ ಪಾದಗಳಿಗೆ, ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಅವನ ಮೃದುವಾದಂಥ ಕೈಯನ್ನು ಹಿಡಿದು ಈ ರೀತಿಯಾಗಿ ಹೇಳ್ತಾನ. ಏನಂತ ಹೇಳ್ತಾನ ಮುಂದೆ ಎನ್ನುವಂಥದ್ದು ನೋಡಿ. ಅವಾಗ ಸಾವಕಾಶವಾಗಿ ಬಂದು ಆತನನ್ನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಅಂತೇಳಿ ಇಲ್ಲಿ ಭೀಷ್ಮ ಆತನಿಗೆ ವರ್ಣನೆ ಮಾಡ್ತಾ ಇದ್ದಾನೆ, ಜಯಘೋಷವನ್ನು ಹಾಕ್ತಾ ಇದ್ದಾನೆ ಅಂತ ಆತನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಆತನ ಮೃದುವಾಗಿರ್ತಂಥ ಕೈಗಳನ್ನ ಹಿಡ್ಕೊಂಡು ಮುಂದೆ ಏನು ಹೇಳ್ತಾನೆ, ಈ ರೀತಿಯಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ, ರಾಗ ಮಾದ ಮಧುಮಾಧವಿ ಏಕತಾಳ ಅಂದರೆ ಇದು ಯಕ್ಷಗಾನದಲ್ಲಿ ಬರ್ತಕ್ಕಂಥದ್ದು. ಮುಂದೆ ಹೇಳ್ತಾನೆ ನೋಡಿ, ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳು ಎಣ್ಣೆಯ ಮಾತ ಲಾಲಿಸಬೇಕು. ನೋಡಿ, ಏನು ಶ್ರೀ ಮನೋಹರ ಸ್ವಾಮಿ ಅಂದರೆ ಕೃಷ್ಣ ಪರಮಾತ್ಮ, ಪರಾಕು ಅಂತಂದರೆ ಜಯವಾಗಲಿ, ಪ್ರೇಮದೊಳು ಎಣ್ಣೆಯ ಅಂದರೆ ನನ್ನಯ ಮಾತ ಲಾಲಿಸಬೇಕು ಅಂದರೆ ಆಲಿಸಬೇಕು. ಕೃಷ್ಣನ ಕೈಯನ್ನು ಪ್ರೀತಿಯಿಂದ ಹಿಡಿದಿರ್ತಕ್ಕಂಥ ಮೃದುವಾದಂಥ ಕೈಯನ್ನು ಹಿಡಿದಿರ್ತಕ್ಕಂಥ ಭೀಷ್ಮ ಏನಂತ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳು ಎಣ್ಣೆಯ ಮಾತು ಲಾಲಿಸಬೇಕು ಅಂತ ಹೇಳ್ತಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ನಿನಗೆ ಜಯವಾಗಲಿ, ನೀನು ಒಂದು ಕ್ಷಣ ಪ್ರೀತಿಯಿಂದ ನನ್ನಯ ಮಾತುಗಳನ್ನು ನೀನು ಏನು ಮಾಡು, ಆಲಿಸಬೇಕು. ಲಾಲಿಸಬೇಕು ಅಂದರೆ ಆಲಿಸಬೇಕು, ಒಂದು ಕ್ಷಣ ನೀನು ನನ್ನ ಮಾತುಗಳನ್ನು ಕೇಳಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ ನೋಡಿ, ಎಣ್ಣೆಯ ಕಂಠವನು ಇರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೇಯ, ಚೆನ್ನಾಯಿತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ. ನೋಡಿ, ಎಣ್ಣೆಯ ಅಂದರೆ ಇಲ್ಲಿ ನನ್ನಯ, ಕಂಠವನು ಅಂದರೆ ಕುತ್ತಿಗೆಯನ್ನು, ಇರಿಯಲು ಅಂತಂದರೆ ಸೀಳಲು, ಚಕ್ರವ ಅಂದರೆ ಚಿನ್ಮಯ, ಚಕ್ರವ ಚಿನ್ಮಯ ಅಂದರೆ ಚಿನ್ಮಯ ಅಂದರೆ ಕೃಷ್ಣನೇ, ಕೈಯಲ್ಲಿ ಪಿಡಿದಿಹೆಯ ಅಂದರೆ ಕೈಯಲ್ಲಿ ಹಿಡಿದಿರುವೆಯಾ, ಚೆನ್ನಾಯಿತು ಸೇವಕ ಜಯವ ಪಾಲಿಸಿ, ಇಲ್ಲಿ ಪಾಲಿಸಿ ಅಂದರೆ ನೀಡಿ, ಲೋಕವನ್ನು ರಕ್ಷಿಪ ಅಂದರೆ ರಕ್ಷಿಸುವುದು, ದೇವ ಅಂದರೆ ಪ್ರಭು, ಮಹಾನುಭಾವ ಶ್ರೀ ಮನೋಹರ. ನೋಡಿ, ಅದರ ಅರ್ಥ ಹೇಳ್ತೀನಿ. ಏನಂತ ಹೇಳ್ತಾ ಇದ್ದಾನೆ, ಎಣ್ಣೆಯ ಕಂಠವ ನೀರಿಯಲು, ನನ್ನ ಭೀಷ್ಮನು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಏನಂತ, ನನ್ನಯ ಕುತ್ತಿಗೆಯನ್ನು ಸೀಳಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದೆಯ, ನೀನು ನನ್ನ ಕುತ್ತಿಗೆಯನ್ನು ಸೀಳಲು, ಇಲ್ಲೊಂದು ರೀತಿ ವಿಡಂಬನಾತ್ಮಕವಾಗಿ ಭೀಷ್ಮನು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಏನಂತ, ಕೃಷ್ಣನೇ ನೀನು ನನ್ನ ಕುತ್ತಿಗೆಯನ್ನು ಸೀಳಲು ಸುದರ್ಶನ ಚಕ್ರವನ್ನು ನಿನ್ನ ಕೈಯಲ್ಲಿ ಹಿಡಿದಿರುವೆಯಾ, ಚೆನ್ನಾಯಿತು ಸೇವಕ ಜಯವ ಪಾಲಿಸಿ, ಒಳ್ಳೆಯದಾಯಿತು ನಿನ್ನೆಯ ಸೇವಕ ನಾನು,
ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ, ನೀನು ಜಯವನ್ನು ನೀಡಿ ಲೋಕವನ್ನು ರಕ್ಷಿಸುವ ಪ್ರಭು, ಮಹಾಪ್ರಭು, ಮಹಾನುಭಾವ ಶ್ರೀಕೃಷ್ಣ ಅಂತೇಳಿ ಆತನಿಗೆ ಹೇಳ್ತಾನೆ. ಅಂದ್ರೆ ನೀನು ನನ್ನ ಕುತ್ತಿಗೆಯನ್ನು ಸೀಳಲು ನೀನು ಸುದರ್ಶನ ಚಕ್ರವನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡೆಯಾ, ಒಳ್ಳೆಯದಾಯಿತು. ನಾನು ಯಾರು? ನಾನು ನಿನ್ನ ಸೇವಕ. ನೀನು ಇಡೀ ಲೋಕವನ್ನು ರಕ್ಷಣೆ ಮಾಡಲು ಸುದರ್ಶನ ಚಕ್ರವನ್ನು ಹಿಡಿಯಬೇಕೇ ಹೊರತು ನನ್ನನ್ನು ಸೀಳಲು ಅಥವಾ ನನ್ನನ್ನು ಸಂಹಾರ ಮಾಡಲು ಚಕ್ರವನ್ನು ಹಿಡಿಯುವುದು ಬೇಡ. ನಾನು ನಿನ್ನ ಸೇವಕ. ನೀನು ಜಯವನ್ನು ನೀಡಿ ಇಡೀ ಲೋಕವನ್ನು ರಕ್ಷಿಸುವಂತಹ ಮಹಾಪ್ರಭು ಅದಿ, ಮಹಾನುಭಾವ ಅದಿ ಶ್ರೀಕೃಷ್ಣ ಅಂತ ಹೇಳ್ತಾನೆ. ಮುಂದುವರೆದು ಏನಂತ ಹೇಳ್ತಾನೆ ನೋಡಿ. ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ, ತಿಳಿದು ಕಣ್ಣಾರೆ ಎಂದಾದರೂ ಈ ಕಾಯ ಎರವಿನೊಡವೆ ಜಿಯಸ್ ಹಿಂದೆ ಪೋಗಲಿ ತೀರ್ಚು ಚಕ್ರವನ್ನು ಹೆಚ್ಚು ಶ್ರೀ ಮನೋಹರ. ನೋಡಿ, ಇಂದಿರೇಶನು ನಾನು ಜಗಳವನ್ನು ಅಂದರೆ ಯುದ್ಧವನ್ನು, ನಿಂದು ಈಕ್ಷಿಸಲಾರೆ ಅಂದರೆ ವೀಕ್ಷಿಸಲಾರೆ, ತಿಳಿದು ಕಣ್ಣಾರೆ ಎಂದಾದರೂ ಅಂದರೆ ಎಂದಿದ್ದರು, ಈ ಕಾಯ ಅಂದರೆ ಈ ದೇಹ, ಎರವಿನೊಡೆ ಬಾಡಿಗೆ ವಸ್ತುವಾಗಿದೆ, ಈ ದೇಹ ಬಾಡಿಗೆ ವಸ್ತುವಾಗಿದೆ, ಜಿ ಅಂದರೆ ಸ್ವಾಮಿ, ಹಿಂದೆ ಪೋಗಲಿ ಅಂದರೆ ಹೋಗಲಿ, ತೀರ್ಚು ಅಂದರೆ ತೀರಿಸಿಬಿಡು, ಚಕ್ರವನ್ನು ಹೆಚ್ಚು ಚಕ್ರದಿಂದ ಶ್ರೀ ಮನೋಹರ ಅಂತ ಹೇಳ್ತಿದ್ದಾನೆ. ಅರ್ಥವನ್ನು ಹೇಳ್ತೀನಿ ನೋಡಿ. ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ, ತಿಳಿದು ಕಣ್ಣಾರೆ ಎಂದಾದರೂ ಈ ಕಾಯ. ನೋಡಿ ಏನು ಹೇಳ್ತಾ ಇದ್ದಾನೆ ಅಂದರೆ ಶ್ರೀಕೃಷ್ಣ, ನಾನು ಇವರ ಯುದ್ಧವನ್ನು, ಇವರ ಜಗಳವನ್ನು ಅಂದರೆ ಕೌರವರು ಮತ್ತು ಪಾಂಡವರ ನಡುವೆ ನಡೀತಕ್ಕಂತಹ ಯುದ್ಧವನ್ನು ನಾನು ನಿಂತ್ಕೊಂಡು ನನ್ನ ಕಣ್ಣಿನಿಂದ ನೋಡಲಾರೆ, ವೀಕ್ಷಣೆಯನ್ನು ಮಾಡಲಾರೆ. ನಾನು ಏನು ಮಾಡಲಾರೆ, ಇವರಿಬ್ಬರ ಜಗಳವನ್ನು ನಿಂತು ನೋಡಲಾರೆ, ವೀಕ್ಷಿಸಲಾರೆ. ಎಂದಾದರೂ ಈ ಬಾಡಿಗೆ ಇದೇನೈತಲ್ಲ, ಈ ಕಾಯ, ಈ ದೇಹ, ಎರವಿನೊಡೆಯ ಜಿಯ ಸ್ವಾಮಿ, ಜಿಯ ಅಂತಂದರೆ ಇಲ್ಲಿ ಸ್ವಾಮಿ ಅಂತಂದರೆ ಈ ದೇಹ ಬಾಡಿಗೆ ವಸ್ತು ಆಗಿಬಿಟ್ಟತಿ ಸ್ವಾಮಿ, ಹಿಂದೆ ಪೋಗಲಿ ತೀರ್ಚು ಚಕ್ರವನ್ನು ಹೆಚ್ಚು ಶ್ರೀ ಮನೋಹರ. ನೋಡಿ ಸ್ವಾಮಿ, ಎಂದೋ ಹೋಗುವ ಜೀವ ಹಿಂದೆ ಹೋಗಲಿ, ನಿನ್ನ ಚಕ್ರದಿಂದ ನೀನೇನು ಮಾಡು, ನನ್ನನ್ನು ತೀರಿಸಿಬಿಡು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾನೆ. ನಾನೇ ಇವ್ರ ಜಗಳವನ್ನು ನಿಂತ್ಕೊಂಡು ನಾನು ನೋಡಲಾರೆ ಭಗವಂತ. ಕೃಷ್ಣನಿಗೆ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ಇವರ ಪಾಂಡವರು ಮತ್ತು ಕೌರವರ ನಡುವೆ ನಡೆದಿರ್ತಕ್ಕಂಥ ಯುದ್ಧವನ್ನು ನಾನು ಎತ್ಕೊಂಡು ನೋಡಲಾರೆ, ಈ ದೇಹ ಬಾಡಿಗೆ ವಸ್ತು ಆಗಿಬಿಟ್ಟತಿ, ಎಂದೋ ಹೋಗುವಂತಹ ಜೀವ ಹಿಂದೆ ಹೋಗಿಬಿಡಲಿ, ನಿನ್ನ ಸುದರ್ಶನ ಚಕ್ರದಿಂದ ಏನು ಮಾಡು, ನನ್ನನ್ನು ತೀರಿಸಿಬಿಡು ಶ್ರೀಕೃಷ್ಣ ಪರಮಾತ್ಮ ಅಂಥೇಳಿ ಇಲ್ಲಿ ಕೃಷ್ಣನಿಗೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ ನೋಡಿ. ಎನಗೆ ನಗೆಯು ಬಂತು ನಿನ್ನ ಕಂಡು, ಇಂತು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಘನವಾಯಿತು, ಚಕ್ರವ ಕಳುಹಿಸು ಎನ್ನ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ಶ್ರೀ ಮನೋಹರ. ನೋಡಿ, ಎನಗೆ ನಗೆಯು ಬಂತು ನಿನ್ನ ಕಂಡು, ಇಂತು ತೃಣವ ಅಂದ್ರೆ ಹುಲ್ಲು ಕಡ್ಡಿಯನ್ನು, ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಘನವಾಯಿತು, ಚೆನ್ನಾಯಿತು, ಚಕ್ರವ ಕಳುಹಿಸು ಎನ್ನ ಅಂದರೆ ನನ್ನಯ ರೋಮವನ್ನು ಅಂದರೆ ಕೂದಲನ್ನು ಕಡಿದರೆ ಅಂದರೆ ಕತ್ತರಿಸಿದರೆ ನಾನು ಶರಣನೇ ಅಂದರೆ ಶರಣಾಗುತ್ತೇನೆ ನಿನಗೆ ಶ್ರೀ ಮನೋಹರ. ಅರ್ಥವನ್ನು ಹೇಳ್ತೀನಿ ನೋಡಿ ಮಕ್ಕಳೇ. ಎನಗೆ ನಗೆಯು ಬಂತು ನಿನ್ನ ಕಂಡು ನನಗೆ ಶ್ರೀಕೃಷ್ಣ ಪರಮಾತ್ಮ ನನಗೇನಾಗ್ತಾ ಇದೆ, ನಗು ಬರ್ತಾ ಇದೆ, ನಗೆ ಬರ್ತಾ ಇದೆ, ನಗೆಯು ಬರುತ್ತಿದೆ. ಇಂತು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಘನವಾಯಿತು. ಯಾಕಂದ್ರೆ ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ನಿಂಗೆ ಕೊಡಲಿ ಬೇಕೇ, ಘನವಾಯಿತು ಅಂದರೆ ಚೆನ್ನಾಯಿತು. ಚಕ್ರವ ಕಳುಹಿಸು ಎನ್ನ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ಶ್ರೀ ಮನೋಹರ. ನನ್ನನ್ನು ಕೊಲ್ಲಲು ನೀನು ಚಕ್ರವನ್ನು ಕಳುಹಿಸು, ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ಸಾಕು, ನಾನು ನಿನಗೆ ಶರಣಾಗುತ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಪ್ಪ ಅಲ್ಲ ಭೀಷ್ಮನು ಕೃಷ್ಣನಿಗೆ. ನೀನು ಕಂಡ ನನಗೆ ನಗು ಬರ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮ ಭಗವಂತ. ಯಾಕೆ ಮಾಡ್ತಾರೋ, ಒಂದು ಹುಲ್ಲು ಕಡ್ಡಿಯನ್ನು ಮುರಿಯೋದಕ್ಕೆ ನೀನು ಕೊಡಲಿಯನ್ನು ತೆಗೆದುಕೊಂಡಿಯಾ, ಇದು ತುಂಬ ಒಳ್ಳೆಯದಾಯಿತು, ತುಂಬ ಚೆನ್ನಾಗಾಯಿತು. ನನ್ನನ್ನು ಕೊಲ್ಲಲು ನೀನು ಚಕ್ರವನ್ನು ಕಳಿಸು, ನನ್ನ ದೇಹದಲ್ಲಿರ್ತಕ್ಕಂತಹ ಒಂದೇ ಒಂದು ಕೂದಲನ್ನು ಕತ್ತರಿಸಿದರೆ ಸಾಕು, ನಾನು ನಿನಗೆ ಶರಣಾಗುತ್ತೇನೆ ಅಂಥೇಳಿ ಯಾರು ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಭೀಷ್ಮ ಹೇಳ್ತಾ ಇದ್ದಾನೆ. ಆಗ ಭೀಷ್ಮನ ಮುಖದಲ್ಲಿ ಯಾವ ರೀತಿಯಾದಂತಹ ಭಾವನೆ ಬರುತ್ತೆ ನೋಡಿ. ಮುಂದೆ ನೋಡಿ ಮಕ್ಕಳೇ, ಇದು ಭಾಮಿನಿ ಷಟ್ಪದಿಯಲ್ಲಿ ಬರುವಂಥದ್ದು. ನೋಡಿ ಏನು ಹೇಳ್ತಾ ಇದ್ದಾನೆ. ಎನಲು ಕಿರುನಗೆ ಗೂಡಿ ಚಕ್ರವದನುಜ ತಲ್ಲನ ಮುಚ್ಚಿ ವರಸಂದೆನವನು ಏರಿ
ಕಿರೀಟಗೆ ಅಭಯವನ್ನು ಈಯಲು ಅಚ್ಯುತನ ಹಣೆಯ ರಕುತವನ್ನು ಒರೆಸಲು ಈ ಪರಿ ರಣದಿ ಸಂದದು ದಿವಸೊಂಬತ್ತನೆಯ ನಿಶಿಯಲ್ಲಿ ಭೀಷ್ಮನ ಉರುಬಗೆ ಯಮಜ ಚಿಂತಿಸಿದ. ನೋಡಿ, ಎನಲು ಕಿರುನಗೆ ಗೂಡಿ ಅಂದರೆ ಮುಗುಳ್ನಗೆಯಿಂದ, ಚಕ್ರವಧನುಜ ತಲ್ಲನ ಅಂದರೆ ಕೃಷ್ಣನು, ಮುಚ್ಚಿ ಅಂದರೆ ಕೆಳಗಿಳಿಸುವುದು, ವರಸಂಧ್ಯನವನು ಅಂದರೆ ರಥವನ್ನು, ಏರಿ ಕಿರೀಟಗೆ ಅಂದರೆ ಅರ್ಜುನನಿಗೆ, ಅಭಯವನ್ನು ಈಯಲು ಅಚ್ಯುತನ ಅಂದರೆ ಕೃಷ್ಣ, ಹಣೆಯ ರಕುತವನ್ನು ಒರೆಸಲು, ಈ ಪರಿ ಅಂದರೆ ರೀತಿಯಾಗಿ, ರಣದಿ ಅಂದರೆ ಯುದ್ಧ, ಸಂದದು ಅಂದರೆ ಮುಕ್ತಾಯವಾಯಿತು, ದಿವಸೊಂಬತ್ತನೆಯ ನಿಶಿಯಲ್ಲಿ ಭೀಷ್ಮನ ಉರುಬಗೆ ಅಂದರೆ ಆರ್ಭಟದ, ಯಮಜ ಅಂದರೆ ಧರ್ಮರಾಯ ಚಿಂತಿಸಿದ ಅಂತೇಳಿ ಅರ್ಥ. ನೋಡಿ ಮಕ್ಕಳೇ, ಏನಾಗತ್ತಪ್ಪ ಅಂತಂದ್ರೆ, ಎನಲು ಕಿರುನಗೆ ಗೂಡಿ ಚಕ್ರವಧನುಜ ತಲ್ಲನ ಮುಚ್ಚಿ ವರಸಂಧ್ಯನವನು. ನೋಡಿ ಏನು ಹೇಳ್ತಾನಪ್ಪ ಅಂದ್ರೆ, ಆಗ ಯಾವಾಗ ಕೃಷ್ಣನಿಗೆ ನೀನು ಒಂದೇ ಒಂದು ನಿನ್ನ ಇಷ್ಟೊಂದು ನನ್ನನ್ನು ಸಾಯಿಸಲಿಕ್ಕೆ ಏನದು ಚಕ್ರವನ್ನು ಹಿಡಿಯುವಂಥ ಅವಶ್ಯಕತೆ ಇಲ್ಲ, ನೀನು ಚಕ್ರವನ್ನು ಏನು ಹಿಡಿದಿಯಲ್ಲ, ನನ್ನ ದೇಹದಲ್ಲಿರ್ತಕ್ಕಂತಹ ಒಂದೇ ಒಂದು ಕೂದಲನ್ನು ರೋಮವನ್ನು ಕತ್ತರಿಸಿದರೆ ಸಾಕು, ನಾನೇನು ಶರಣಾಗ್ತೀನಿ ಅಂತ ಭೀಷ್ಮ ಹೇಳಿದಂತಹ ಸಂದರ್ಭದಲ್ಲಿ ಆವಾಗ ಕೃಷ್ಣ ಏನು ಮಾಡ್ತಾನೆ, ಅಲ್ಲೇ ಒಂದು ಸಣ್ಣದಾಗಿ ಕಿರುನಗೆಯನ್ನು ಮುಗುಳ್ನಗೆಯನ್ನು ಕೊಡ್ತಾನೆ. ಮುಗುಳ್ನಗೆಯನ್ನು ಕೊಟ್ಟು ಚಕ್ರವನ್ನು ಕೆಳಗಿಳಿಸಿ ಏನು ಮಾಡ್ತಾನೆ, ತನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂತಹ ಸುದರ್ಶನ ಚಕ್ರವನ್ನು ಕೆಳಗಿಳಿಸಿ ಮತ್ತೆ ಆತೇನು ಮಾಡ್ತಾನೆ, ಕೆಳಗಿಳಿದಿರ್ತಕ್ಕಂತಹ ವರಸಂಧ್ಯನವನ್ನು ಏರಿ ಅಂದರೆ ಕೆಳಗಿರ್ತಾ ಏನು ರಥದಿಂದ ಕೆಳಗಿರ್ತಾನಲ್ಲ ಶ್ರೀಕೃಷ್ಣ ಪರಮಾತ್ಮ, ಕೊನೆಗೆ ಏನು ಮಾಡ್ತಾನೆ, ಮತ್ತೆ ರಥವನ್ನು ಏರಿ ಕಿರೀಟಗೆ ಅಭಯವನ್ನು ಈಯಲು. ನೋಡಿ ಅವಾಗ ಏನು ಮಾಡ್ತಾನೆ, ರಥವನ್ನು ಏರ್ತಾನೆ. ನಂತರ ಅರ್ಜುನನಿಗೆ ಕೃಷ್ಣನು ಅಭಯವನ್ನು ನೀಡ್ತಾನೆ. ಏನಂತ ಅಭಯವನ್ನು ನೀಡಿದಂಥ ಸಂದರ್ಭದಲ್ಲಿ ಅಚ್ಯುತನ ಹಣೆಯ ರಕುತವನ್ನು ಒರೆಸಲು ಈ ಪರೀರ ನದಿ ಸಂದುದು. ನೋಡಿ ಅವಾಗ ಏನು ಹೇಳ್ತಾನಪ್ಪ ಅಂದ್ರೆ, ಆತನಿಗೆ ಅರ್ಜುನನಿಗೆ ಕೃಷ್ಣನು ಅಭಯವನ್ನು ನೀಡ್ತಾನೆ. ನಂತರ ಅವರೆಲ್ಲರೂ ಕೃಷ್ಣನ ಹಣೆಯ ಮೇಲಿರ್ತಕ್ಕಂತಹ ರಕ್ತವನ್ನು ಒರೆಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಎಲ್ಲರೂ ಕೂಡಿ ರಕ್ತವನ್ನು ಒರೆಸ್ತಾರೆ. ಈ ರೀತಿಯಾಗಿ ಈ ಪರಿ ಅಂದರೆ ಈ ರೀತಿಯಾಗಿ ರಣದಿ ಸಂದುದು ದಿವಸೊಂಬತ್ತನೆಯ ನಿಶಿಯಲ್ಲಿ ಭೀಷ್ಮನ ಊರುಬಗೆ ಯಮಜ ಚಿಂತಿಸಿದವಾಗ ರಕ್ತವನ್ನು ಒರೆಸಿದಾದಮೇಲೆ ಈ ರೀತಿಯಾಗಿ ಅಂದಿನ ಯುದ್ಧ ಏನಾಗುತ್ತೆ, ಸಂಪೂರ್ಣವಾಗಿ ಮುಕ್ತಾಯವಾಗ್ತತಿ. ಸೂರ್ಯಾಸ್ತದ ನಂತರ ಧರ್ಮರಾಯ ಭೀಷ್ಮನ ಹೋರಾಟದ ಕುರಿತು ಇಲ್ಲಿ ಯಮಜ ಅಂತಂದರೆ ಯಮಜ ಚಿಂತಿಸಿದ ಅಂತಂದರೆ ಇಲ್ಲಿ ಯಮಧರ್ಮನ ಒಂದು ಅನುಗ್ರಹದಿಂದ ವರಪ್ರಸಾದನ ಹುಟ್ಟಿರ್ತಕ್ಕಂತಹ ಯುಧಿಷ್ಠರ ಧರ್ಮರಾಜ ಅಥವಾ ಧರ್ಮರಾಯ ಎಂದು ಕರಿತೀವಲ್ಲ, ಆತ ಸೂರ್ಯಾಸ್ತ ಆದಮೇಲೆ ಏನು ಯುದ್ಧ ಮೂರನೇ ದಿನದ ಯುದ್ಧ ಮುಗಿದಾದ ಮೇಲೆ ಆ ಭೀಷ್ಮನ ಹೋರಾಟವನ್ನು ಕುರಿತು ಚಿಂತೆಯನ್ನು ಮಾಡ್ತಾನೆ. ಮಕ್ಕಳೇ, ನಾವಿಲ್ಲಿ ಗಮನಿಸ್ಬೋದು, ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿರ್ತಾನೆ, ನಾನು ಈ ದಿನದ ಯುದ್ಧದಲ್ಲಿ ಶ್ರೀಕೃಷ್ಣ ಕೈಲಿ ಸುದರ್ಶನ ಚಕ್ರವನ್ನು ಮಾಡುವಂಥ ಪ್ರತಿಜ್ಞೆಯನ್ನು ಮಾಡಿರ್ತಾನೆ. ಆ ಪ್ರತಿಜ್ಞೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವಾಗ ಅವ ಏನು ಮಾಡ್ತಾನಪ್ಪ, ಈ ಪ್ರತಿಜ್ಞೆಯನ್ನು ಮಾಡಿರ್ತಲ್ಲ, ಆಗ ಆತನ ಹಣೆಗೆ ಬಾಣವನ್ನು ಬಿಟ್ಟಾಗ ಕೃಷ್ಣ ಸುದರ್ಶನ ಚಕ್ರವನ್ನು ರಥದಿಂದ ಕೆಳಗೆ ಹಿಡಿದು ಇಡೀ ಲೋಕವನ್ನು ನಾನು ಸಂಹಾರವನ್ನು ಮಾಡ್ತೀನಿ ಅಂಥೇಳಿ ಏನು ಮಾಡ್ತಾನೆ, ಸಿಟ್ಟಿನಿಂದ ಮಾತನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮತ್ತು ಆತನನ್ನು ಅವೇನು ಮಾಡ್ತಾನೆ, ಭೀಷ್ಮ ಆತನ ಮಾತುಗಳಿಂದ ವರ್ಣನೆಯನ್ನು ಮಾಡಿ ಕೊನೆಗೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ತನ್ನ ಕಿರುನಗೆಯನ್ನು ಕೊಟ್ಟು ಮತ್ತೆ ರಥವನ್ನು ಏರ್ತಾನೆ. ಹೀಗೆ 9 ದಿನಗಳ ಕಾಲ ಯುದ್ಧವನ್ನು ನಡೀತೈತಿ. ಆ ಮೂರನೇ ದಿನ ಯುದ್ಧ ಮುಗಿದಾದ ಮೇಲೆ ಆವತ್ತಿನ ಸಾಯಂಕಾಲ ಸೂರ್ಯಾಸ್ತ ನಂತರ ಏನು ಯುಧಿಷ್ಠರ ಏನು ಮಾಡ್ತಾನೆ, ಆ ಅಂದಿನ ಭೀಷ್ಮರ ಹೋರಾಟವನ್ನು, ಭೀಷ್ಮ ಮತ್ತು ಕೃಷ್ಣ ನಡುವೆ ನಡೆದಿರ್ತಕ್ಕಂಥ ಹೋರಾಟವನ್ನು ಕುರಿತು ಚಿಂತೆಯನ್ನು ಮಾಡ್ತಾನೆ. ನೋಡಿ ಮಕ್ಕಳು, ತುಂಬ ಸುಂದರವಾದಂತಹ ಪಾಠ ಇದು. ಮಕ್ಕಳೇ, ಈ ಚಕ್ರಗ್ರಹಣ ಅನ್ನುವಂತಹ ಪದ್ಯ ಭಾಗದಿಂದ ನಾವು ತಿಳಿದುಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ, ಸಿಂಪಲಾಗಿ 1-2 ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ಇದು ಕುಮಾರವ್ಯಾಸ ಚಕ್ರಗ್ರಹಣ ಅನ್ನುವಂತಹ ಪದ್ಯ ಏನಿಲ್ಲ, ಕುಮಾರವ್ಯಾಸ ವಿರಚಿತದಿಂದ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಭೀಷ್ಮರ ಅತಿಯಾದಂತಹ ಕೋಪದಿಂದ ಅರ್ಜುನನ ಮೇಲೆ ಶರಗಳನ್ನು ಅಂದರೆ ಬಾಣಗಳನ್ನು ಪ್ರಯೋಗಿಸಿದಾಗ ಶ್ರೀಕೃಷ್ಣನು ಅರ್ಜುನನ ರಕ್ಷಿಸಲು ರಥದಿಂದ ಚಕ್ರವನ್ನು ಅಂದರೆ ಚಕ್ರಗ್ರಹಣ ಕೈಗೆತ್ತಿಕೊಳ್ಳುವಂಥ ಸನ್ನಿವೇಶವನ್ನು ಈ ಪದ್ಯ ಭಾಗ ವರ್ಣನೆ ಮಾಡ್ತೈತಿ. ಇದು ಭಗವಂತನ ಭಕ್ತ ವಾತ್ಸಲ್ಯವನ್ನು ಎತ್ತಿ ಹಿಡಿಯುವಂತಹ ಸಂದರ್ಭ ಅಂತೇಳಿ ಹೇಳ್ಬೋದು. ಒಂದನೇದಾಗಿ ನಾವು ಭೀಷ್ಮರ ಆಕ್ರೋಶವನ್ನು ನಾವು ನೋಡ್ಬೋದು. ಇಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರು ಭೀಕರವಾಗಿ ಹೋರಾಟವನ್ನು ಮಾಡ್ತಿರ್ತಾರೆ. ಅರ್ಜುನ ರಥದ ಸಾರಥಿಯಾಗಿದ್ದ ಕೃಷ್ಣನು ಭೀಷ್ಮರ ಬಾಣಗಳಿಂದ ಅರ್ಜುನನಿಗೆ ಯಾವುದೇ ಹಾನಿಯಾಗದಂತೆ ರಕ್ಷಿಸುವಂಥ ಸಂದರ್ಭ ಒಂದು. ಎರಡನೇದಾಗಿ ನಾವು ಕೃಷ್ಣ ಚಕ್ರಗ್ರಹಣ ಅಂತ ಇದರಲ್ಲಿ ನೋಡ್ಬೋದು.
ಭೀಷ್ಮರು ಅರ್ಜುನನ ಮೇಲೆ ತೀವ್ರವಾಗಿರ್ತಕ್ಕಂಥ ಶರಗಳನ್ನು ಪ್ರಯೋಗಿಸಿದಾಗ ಕೃಷ್ಣ ಕೋಪಗೊಂಡು ಅರ್ಜುನನ ರಕ್ಷಣೆಗೆ ಧಾವಿಸ್ತಾನ, ಅಂದರೆ ಬರ್ತಾನ. ಆಗ ರಥದ ಚಕ್ರವನ್ನು ಕಿತ್ತುಕೊಂಡು ಭೀಷ್ಮರನ್ನು ಎದುರಿಸಲು ರಥದಿಂದ ಕೆಳಗೆ ಜಿಗಿಯುವಂಥ ಒಂದು ಸಂದರ್ಭ. ಮೂರನೆಯದಾಗಿ ಭೂಮಿಯ ತಲ್ಲಣಗೊಳ್ಳುವುದನ್ನು ನಾವು ನೋಡೋದು. ಕೃಷ್ಣನು ಚಕ್ರವನ್ನು ಕೈ ಎತ್ತಿಕೊಂಡ ತಕ್ಷಣ ಏನಾಗುತ್ತೆ, ಭೂಮಿ, ಪಾತಾಳ ಎಲ್ಲ 14 ಲೋಕಗಳು, ದೇವಲೋಕ ಎಲ್ಲವೂ ಏನಾಗುತ್ತೆ ಒಂದು ಕ್ಷಣ ತಲ್ಲಣಗೊಂಡು ಬಿಡ್ತಾವ. ಆಗ ಕೃಷ್ಣನ ಭಕ್ತವಾತ್ಸಲ್ಯ ಮತ್ತು ಕೋಪವನ್ನು, ಕ್ರೋಧವನ್ನು ಎಲ್ಲರೂ ಕೊಂಡು ಬೆಚ್ಚಿ ಬೀಳುವಂತಹ ಸಂದರ್ಭ. ಇನ್ನು ಕೊನೆಯದಾಗಿ ಭೀಷ್ಮರ ಭಕ್ತಿ ಅಂತಂದ್ರೆ ಕೃಷ್ಣ ತನಗಾಗಿ ಚಕ್ರವನ್ನು ಎತ್ತಿಕೊಂಡಿದ್ದನ್ನು ನೋಡಿ ಭೀಷ್ಮರು ತುಂಬ ಸಂತೋಷ ಪಟ್ಕೊಳ್ತಾರೆ. ತಾವು ಮರಣ ಹೊಂದಿದರೂ ಪರವಾಗಿಲ್ಲ, ಆದರೆ ಕೃಷ್ಣನ ಕೈಯಿಂದ ಮರಣ ಹೊಂದುವುದೇ ನನ್ನ ಭಾಗ್ಯ ಅಂತೇಳಿ ಭಾವಿಸ್ತಾರೆ. ತಮ್ಮ ಶಸ್ತ್ರಗಳನ್ನು ಕೆಳಗಿಟ್ಟು ಏನು ಮಾಡ್ತಾರೆ, ಕೃಷ್ಣನಿಗೆ ಶರಣಾಗುವಂಥ ಸಂದರ್ಭ ನೋಡಿ ಮಕ್ಕಳು. ಒಟ್ಟಾರೆಯಾಗಿ ಇಲ್ಲಿ ನಾವೇನು ತಿಳ್ಕೊಬೋದು, ಒಂದು ಕುಮಾರವ್ಯಾಸ ಕವಿಯಿಂದ ಬಂದಿರತಕ್ಕಂತಹ ಭೀಷ್ಮ ಪರ್ವ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೇಳ್ಬೋದು, ಅಥವಾ ಭೀಷ್ಮ ಪರ್ವದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ. ಆಮೇಲೆ ಭೀಷ್ಮ ಮತ್ತು ಅರ್ಜುನರ ಯುದ್ಧ ಸಂದರ್ಭದಲ್ಲಿ ಕೃಷ್ಣ ಚಕ್ರವನ್ನು ಹಿಡಿದು ಅರ್ಜುನನ ರಕ್ಷಣೆ ಮಾಡುವಂತಹ ಸಂದರ್ಭ ಒಂದು. ಆಮೇಲೆ ಭಕ್ತನ ರಕ್ಷಣೆಗಾಗಿ ಭಗವಂತ ಯಾವುದೇ ಹಂತಕ್ಕೂ ಹೋಗಬಹುದು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳುವುದನ್ನು ನಾವು, ಅಂದರೆ ಭಕ್ತನ ಕಾಪಾಡಬೇಕಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ, ಅಂದರೆ ಅರ್ಜುನನ ಕಾಪಾಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಯಾವ ಹಂತದಲ್ಲಾದರೂ ಹೋದ ಅನ್ನುವಂಥದ್ದನ್ನ ಪ್ರಸ್ತುತ ಸಂದರ್ಭ. ಒಟ್ಟಾರೆಯಾಗಿ ಭಕ್ತನ ರಕ್ಷಣೆಗಾಗಿ ಭಗವಂತ ಯಾವುದೇ ಹಂತಕ್ಕೂ ಹೋಗ್ತಾನನ್ನುವಂತಹ ಭಕ್ತ ವಾತ್ಸಲ್ಯದ ಒಂದು ಸಾರಾಂಶವನ್ನು ಈ ಪ್ರಸ್ತುತ ಪದ್ಯ ಭಾಗ ತಿಳಿಸ್ಕೊಡ್ತೈತಿ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು ಚಕ್ರಗ್ರಹಣ ಅನ್ನುವಂತಹ ಸಂಪೂರ್ಣ ಪದ್ಯ ಭಾಗದ ಮೊದಲಿಗೆ ಪದ ವಿಂಗಡಣೆ ಮಾಡಿ ಓದಿದ್ದೀನಿ, ಆಮೇಲೆ ಪದಗಳ ಅರ್ಥವನ್ನು ಹೇಳಿದ್ದೀನಿ, ಕೊನೆಯದಾಗಿ ಸಾರಾಂಶವನ್ನು ಹೇಳಿದ್ದೀನಿ. ಮತ್ತೊಂದು ಸಲ ನಿಮಗೆ 4ನೇ ಸಲ ಏನು ಮಾಡಿ ಸಾರಾಂಶವನ್ನು ಹೇಳ್ತಾ ಹೋಗಿದ್ದೀನಿ. ಸಂಪೂರ್ಣವಾಗಿ ಇಂದಿನ ತರಗತಿ ನಿಮ್ಮೆಲ್ಲರೂ ಅರ್ಥವಾಗಿದೆ ಅಂತ ಭಾವಿಸ್ತಾ, ನಿಮ್ಮೆಲ್ಲರೂ ಈ ತರಗತಿ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.